ಬಿಡು ಬಾಹ್ಯದೊಳು ಡಂಬವ ಮಾನಸದೊಳಗೆಡಬಿಡದಿರು ಶಂಭುವ. ಬಿಡು ಬಾಹ್ಯದೊಳು ಡಂಬವ ಮಾನಸದೊಳಗೆಡಬಿಡದಿರು ಶಂಭುವ. ಮನದೊಳು ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರೆ ಶಿವ ನಿನಗೊಲಿಯನೆ ಮರುಳೆ. ಬಿಡು ಬಾಹ್ಯದೊಳು ಡಂಬವ ಮಾನಸದೊಳಗೆಡಬಿಡದಿರು ಶಂಭುವ. ಜನಕಂಜಿ ನಡೆಕೊಂಡರೇನುಂಟು ಲೋಕದಿ ಮನಕಂಜಿ ನಡೆಕೊಂಬುದೇ ಚಂದವು. ಜನಕಂಜಿ ನಡೆಕೊಂಡರೇನುಂಟು ಲೋಕದಿ ಮನಕಂಜಿ ನಡೆಕೊಂಬುದೇ ಚಂದವು. ಜನರೇನು ಬಲ್ಲರು ಒಳಗಾಗೋ ಕೃತ್ಯವ ಮನವರಿಯದ ಕಳ್ಳತನವಿಲ್ಲವಲ್ಲ. ಬಿಡು ಬಾಹ್ಯದೊಳು ಡಂಬವ ಮಾನಸದೊಳಗೆಡಬಿಡದಿರು ಶಂಭುವ. ಮನದಲ್ಲಿ ಶಿವತ ಮನೆ ಮಾಡಿಕೊಂಡಿಹ ಮನದಲ್ಲಿ ಶಿವತ ಮನೆ ಮಾಡಿಕೊಂಡಿಹ ಮನ ಮೆಚ್ಚಿ ನಡೆದರೆ ಶಿವತ ಮೆಚ್ಚುವ. ಮನದಲ್ಲಿ ಶಿವತ ಮನೆ ಮಾಡಿಕೊಂಡಿಹ ಮನ ಮೆಚ್ಚಿ ನಡೆದರೆ ಶಿವತ ಮೆಚ್ಚುವ. ಮನ ಕಂಜಿ ನಡೆಯದೆ ಜನ ಕಂಜಿ ನಡೆದರೆ ಮನ ಕಂಜಿ ನಡೆಯದೆ ಜನ ಕಂಜಿ ನಡೆದರೆ ಮನದಾನ್ಮ ಗುರು ಸಿದ್ಧ ಮರೆಯಾಗೋನಲ್ಲ. ಬಿಡು ಬಾಹ್ಯದೊಳು ಡಂಬವ ಮಾನಸದೊಳಗೆಡಬಿಡದಿರು ಶಂಭುವ. ಮಾನಸದೊಳಗೆ ಎಡಬಿಡದಿರು ಶಂಭುವ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರು ಚತುಷ್ಟಯರಿಗೆ ಶಿರಸ ಮನಸ ನಮಸ್ಕರಿಸುತ್ತಾ ಹಾಗೂ ಭಗವತಿ ವಾಸವಿ ದೇವಿಯ ಅಡಿದಾವರೆಗಳಲ್ಲಿ ನನ್ನ ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ ಇಲ್ಲಿ ಆಗಮಿಸಿರುವಂತಹ ಶ್ರೋತೃವೃಂದದವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ವಾಸವಿ ದೇವಿ ದರ್ಶನ ಪುಟ 180ನೇ ಪುಟ. ಶಿಶುದ್ವಯರಿಗೆ ಜಾತಕರ್ಮ ನಾಮಕರಣ ಅಂತ ಹೆಡ್ಡಿಂಗ್. ನಂದೀಶ್ ಸರ್ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಅನ್ಕೋರ್ತಾ ಅವರು ಎಷ್ಟೇ ಕೆಲಸ ಇದ್ದರೂ ಬದಿಗಿಟ್ಟು ನಮ್ಮ ಕೂಗಿಗೆ ಹೋಗೊಟ್ಟು ಬಂದು ಅವರು ತಿಳಿಸ್ತಾ ಇದ್ದಾರೆ ಅಂದರೆ ನಮ್ಮ ಭಾಗ್ಯ ಅಂತ ನನಗೆ ಅನ್ನಿಸ್ತಾ ಇದೆ. ಅಪರೂಪಕ್ಕೊಮ್ಮೆ ಅತ್ತು ಮರುಕ್ಷಣವೇ ಸದಾ ಮುಗುಳ್ನಗೆಯ ಮುತ್ತುಗಳನ್ನು ಚೆಲ್ಲುತ್ತಿದ್ದ ಆ ಕುಮಾರಿಯ ದರ್ಶನವೇ ಅರಮನೆಯ ಉತ್ಕರ್ಷ ಹರ್ಷೋತ್ಕರ್ಷ ಕಾರಣವಾಯಿತು. ഇരുಳಾಯಿತೆಂದರೆ ಕುಸುಮಾಂಬೆಗೆ ಭಾಗ್ಯೋದಯ. ತನ್ನ ಮಡಿಲಲ್ಲಿ ಮಕ್ಕಳನ್ನು ವೀಕ್ಷಿಸಲು, ಮುದ್ದಿಸಲು, ಜೋಗುಳ ಹಾಡಲು ಯಾರ ಅಡ್ಡಿಯೂ ಇರದೆಂದು
ಯಾರ ಕಾಟವೂ ಇರದೆಂದು ಒಂದು ಬಗೆಯ ಮಾತೃತ್ವದ ಹಾಯಿಯಲ್ಲಿ ತಾನೇ ತನ್ಮಯಳಾಗಿ ಬಿಡುತ್ತಿದ್ದಳು. ವಿಶ್ವದ ಎಲ್ಲ ಶಿಶುಗಳ ಸೌಂದರ್ಯವೂ ಐಕ್ಯರೂಪ ತಳೆದು ನನಗೆ ಪುತ್ರಿಯಾಗಿ ಜನಿಸಿಬಿಟ್ಟಿದ್ದಾಳೆ. ಇನ್ನು ಗಂಡು ಶಿಶುವಿನ ದರ್ಶನಾನಂದವೂ ಆನಂದ ಅಷ್ಟೇ ಅವರ್ಣನೀಯ. ದುಂಡಾದ ಮೈ, ಅರುಣಕರ ಚರಣಗಳ ಚಲನವಲನ, ಅತಿ ಚುರುಕಾದ ಕಣ್ಣುಗಳ ಮೋಹಕತೆ, ಮುದ್ದಿಸಲು ಸಿಗುವ ತುಂಬು ಮೈ, ಹಾಲು ಕೆನ್ನೆಗಳು, ರಾಜ ಪೋಷಾಕು ಧರಿಸಿದ ಶಿಶು ರಾಜಕುಮಾರ ಎನಿಸಿ ವಿಶ್ವದ ಎಲ್ಲ ಸುಖವನ್ನು ದೋಚಿಕೊಂಡು ನಮಗೆ ತಂದು ಈಯುತ್ತಿದ್ದಾನೆಂದು ರಾಣಿಯು ಮಗನನ್ನು ಕಂಡು ಹಿಗ್ಗುತ್ತಿದ್ದಳು. ಆದರೆ ಶಿಶುಗಳಿಗೆ ಹಸಿವೆ ಹಿಂಗಿಸುವಾಗ ಮಾತ್ರ ರಾಣಿಗೆ ಇನ್ನೊಂದು ಮಗುವನ್ನು ಎತ್ತಿ ಆಡಿಸಿ ಸುಧಾರಿಸುವ ಸಲುವಾಗಿ ತನ್ನ ತಾಯಿಯಾದರೂ ಸರಿ ಅಥವಾ ಮತ್ತೋರ್ವ ಆಪ್ತಸಖಿಯಾದರೂ ಸರಿ ತನ್ನ ಸನ್ನಿಧಿಯಲ್ಲಿ ಇರಬೇಕಾಗಿತ್ತು. ರಾಣಿಯ ಜೊತೆಯಲ್ಲಿರುವ ಭಾಗ್ಯ ತನಗೆ ಬರಲಿಲ್ಲವೆಂದು ಆಪ್ತಸಖಿಯರಲ್ಲಿ ವಾತ್ಸಲ್ಯ ರೂಪದ ವ್ಯಥೆಯುಂಟಾಗುತ್ತಿತ್ತು. ಯಾವ ಜನ್ಮದಲ್ಲಿ ದೇವಿಯ ಶಿಶುರೂಪ ದರ್ಶನಕ್ಕಾಗಿ ತಪಸ್ಸನ್ನು ಆಚರಿಸಿದ್ದ ಯೋಗಿನಿಯರಾಗಿದ್ದರೋ ಇಂದು ಆ ಭಾಗ್ಯ ಪಡೆದು ವಾತ್ಸಲ್ಯ ಭಕ್ತಿಯ ಸುಖವನ್ನು ಅನುಭವಿಸುತ್ತಿದ್ದರು. ಕುಸುಮಾಂಬೆಗೆ ಮಕ್ಕಳ ಬಳಿ ಇದ್ದರೆ ಒಮ್ಮೆ ತಲ್ಲೀನತೆಯ ಸುಖಾನುಭವ, ಮತ್ತೊಮ್ಮೆ ಚಂಚಲತೆಯ ಆಚರಾನುಭವ. ಕಣ್ಗಳನ್ನು ಸೆಳೆಯುತ್ತಿರುವ ಸಮ್ಮೋಹಕತೆ ಮನಗಡಲೋ, ದಿವ್ಯ ಸ್ಪರ್ಶ ಸುಖಕ್ಕೆ ಮನಗಡಲೋ ಎಂದು ತಳಮಳಗೊಳ್ಳುತ್ತಾ ತನ್ನ ಪತಿಯೊಡನೆ ಈ ವಿಷಯವನ್ನು ವಿವರಿಸಿ ಇತ್ತೀಚೆಗೆ ತನಗೆ ಸರಿಯಾಗಿ ನಿದ್ರೆಯೂ ಬರುತ್ತಿಲ್ಲವೆಂದಳು. ಆವಾಗ ಕುಸುಮ ಶ್ರೇಷ್ಠಿಯು, ರಾಣಿ, ನಿನ್ನ ಮಕ್ಕಳು ತಮ್ಮ ಅಲೌಕಿಕ ಶಿಶು ತೇಜದಿಂದ ಬಾಲಛವಿಯಿಂದ ಇಡೀ ಅರಮನೆಯಲ್ಲಿರುವವರಿಗೆಲ್ಲ ಚಿತ್ತ ಚಾಂಚಲ್ಯವನ್ನುಂಟು ಮಾಡುತ್ತಾ ಆನಂದ ನೀಡುತ್ತಿದ್ದಾರೆ. ಒಂದು ನಿಮಿಷ ಕಳೆದು ಹೋದರೆ ಎಲ್ಲಿ ಅವರ ಎಳೆತನದ ಚೆಲುವಿನ ಆಸ್ವಾದನೆಯ ಭಾಗ್ಯದ ಗಳಿಗೆಯೂ ಮತ್ತೆ ಸಿಗದಾಗಿ ಬಿಡುವುದು ಎನ್ನಿಸುವಂತಾಗಿ ಬಿಟ್ಟಿದೆ ಎಲ್ಲರ ಮನಗಳಲ್ಲಿ ಎಂದು ಹೇಳಿ ಪ್ರತಿದಿನ ಮಕ್ಕಳಿಗೆ ಮುತ್ತು ರತ್ನಗಳನ್ನು ನೀವಳಿಸಿ ಆ ಪರಿಚಾರಿಕೆಯರಿಗೆ ಕೊಡು. ಆಗಾಗ ಆ ಆಪ್ತಸಖಿಯರ ದೃಷ್ಟಿ ವಸ್ತು ಸಬುಗಿನತ್ತ ಕೂಡ ಹರಿಯಲಿ ಎಂದು ಅವಳನ್ನು ಸಮಾಧಾನಪಡಿಸಿದನು. ಮಾಮರದ ಎಳೆಚೆಂದುಳಿರಿನ ಕೋಮಲತೆಯನ್ನು, ನುಣ್ಪನ್ನು ಮೈಗೆತ್ತು ಅರುಣೋದಯದ ಕೆಂಪು ವರ್ಣವನ್ನೆಲ್ಲ ಮೃದು ಅದರಗಳಿಗೆ ಹಚ್ಚಿ ಬ್ರಹ್ಮನು ನನ್ನೀ ಶಿಶುಗಳನ್ನು ಸೃಷ್ಟಿಸಿದ್ದಾನೆ. ಇಲ್ಲ, ಇದು ಬ್ರಹ್ಮನ ಸೃಷ್ಟಿಯಾಗಿರಲಾರದು. ಇಂತಹ ಸೃಜನ ನೈಪುಣ್ಯ ಬ್ರಹ್ಮನಿಗೆ ಎಲ್ಲಿಯದು? ಇದು ನನ್ನ ಮಕ್ಕಳೇ ತಂದಿರುವ ದೈವೀ ಛಲವು. ಸಾಮಾನ್ಯ ಶಿಶುಗಳಿಗೆ ಅಲಂಕಾರ ಮಾಡಿದರೆ ಮಕ್ಕಳು ಚಂದವೋ, ಒಡವೆಯ ವಸ್ತ್ರಗಳ ಅಂದವೋ ಎನಿಸುತ್ತದೆ. ಆದರೆ ನನ್ನೀ ಕಂದ ಮಗಳಿಗೆ ಅಲಂಕಾರ ಮಾಡಿದರೆ ಆ ಒಡವೆ ವಸ್ತ್ರಗಳು ಸೂರ್ಯನ ಮುಂದೆ ಕಾಂತಿಹೀನವಾಗುವ ನಕ್ಷತ್ರಗಳಂತೆ ಕಾಂತಿಹೀನವಾಗಿ ಕಾಣುತ್ತದೆ. ಎಷ್ಟು ದಿನ ನಾವು ದರ್ಶಿಸಿದ್ದ ನವರತ್ನಗಳ ಕಾಂತಿಯ ಹುಸಿ ಕಾಂತಿಯೇನೋ ಎಂದೆಲ್ಲ ಉತ್ಪ್ರೇಕ್ಷಿತ ಭಾವಗಳಿಂದ ಮಾತೆ ಸ್ಥಾನದಲ್ಲಿ ತನ್ನ ಮಕ್ಕಳನ್ನು ನೋಡುತ್ತಾ ಭಾವುಕಳಾಗಿ ತಾತ್ಕಾಲಿಕ ಕವಿಯತ್ರಿಯಾಗಿ ಮೆಚ್ಚಿ ಮನದೊಳಗೆ ಹಾಡಿಕೊಳ್ಳುತ್ತಿದ್ದಳು. ತನ್ನೊಳಗೆ ತಾನೇ ಹಿಗ್ಗುತ್ತಿದ್ದಳು. ಇದಕ್ಕೇನಾದರೂ ಕೊಡ್ತೀರಾ ಸರ್? ಸ್ವಲ್ಪ ವಿವರಣೆ ಕೊಡ್ತೀರಾ? ಮಕ್ಕಳ ವಿಶೇಷವಾದ ಒಂದು ಮುದ್ದು ಮತ್ತು ಚೆಲುವು ಇದನ್ನ ಕುರಿತು ತಾಯಿ ಅನುಭವಿಸುವ ಒಂದು ಸುಖದ ಒಂದು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಮಕ್ಕಳ ಒಂದು ಇರುವಿಕೆಯೇ ಒಂದು ವಿಶೇಷವಾದಂತ ಅನುಭೂತಿ. ಯಾಕೆಂತ ಅಂದ್ರೆ ಆ ಮಗುವಿನ ಶರೀರದಲ್ಲಿ ದೊಡ್ಡವರ ಮನಸ್ಸಿರಲ್ಲ, ದೊಡ್ಡವರ ಬುದ್ಧಿ ಇರಲ್ಲ, ದೊಡ್ಡವರ ಅಹಂ ಇರಲ್ಲ. ಹಾಗಾಗಿ ಅದು ಯಾವುದೇ ವೇದಗಳನ್ನು ಕೂಡ ಅದು ಗ್ರಹಿಸುವಂತ ಒಂದು ಸ್ಥಿತಿನಲ್ಲಿ ಇರಲ್ಲ ಮಗು. ಹಾಗಾಗಿ ಏನನ್ನು ನೋಡಿದ್ರು ಸಂತೋಷಿಸ್ತದೆ, ಏನನ್ನು ನೋಡಿದ್ರು ಸ್ಪರ್ಶಿಸ್ಬೇಕು, ಮುಟ್ಬೇಕು,
ಅದ್ರ ಜೊತೆಗೆ ಸಂವಾದ ಮಾಡ್ಬೇಕು ಅನ್ನುವಂತ ಪ್ರಯತ್ನ ಮಾಡ್ತಾ ಹೋಗುತ್ತೆ. ಒಂಥರ ನಿಷ್ಕಲ್ಮಶವಾದಂತಹ ಪ್ರೀತಿಯನ್ನ ಅದು ತೋರಿಸ್ತದೆ. ಅದು ಪ್ರೀತಿಯ ಒಂದು ಪರಿಪೂರ್ಣ ಅವಸ್ಥೆಯನ್ನ ನಾವು ಮಕ್ಕಳಲ್ಲಿ ನೋಡ್ಬೋದು. ಆ ಪ್ರೀತಿಯ ಸನ್ನಿಧಿಯಲ್ಲಿ ತಂದೆ ತಾಯಿಗಳು ಕೂಡ ಅದೇ ವಯಸ್ಸಿನ ಒಂದು ಮುಗ್ಧ ತಮ್ಮ ಹಿಂದಿನ ಪೂರ್ವಾಶ್ರಮದ ಬಾಲ್ಯದ ದಿನಗಳನ್ನ ಅವರು ಮತ್ತೆ ಪುನರ್ ಅಭಿನಯಿಸ್ತಾರೆ. ಅದು ಏನು ಅಂತ ಅಂದ್ರೆ ಕುವೆಂಪುದೊಂದು ಪದ್ಯ ಇದೆ. ದೊಡ್ಡವರೆಲ್ಲರ ಹೃದಯದಿ ನಿದ್ರಿಸಿಹ ದೇವ ಶಿಶು ಒಂದು ಮಕ್ಕಳ ಸಂಘದೋಳು ಎಚ್ಚರಗೊಳ್ಳಲಿ ಆ ದಿವಿಜ ಶಿಶು ಅಂತ ಹೇಳಿ ಆ ಪದ್ಯದಲ್ಲಿ ಅವ್ರು ಹೇಳ್ತಾರೆ. ಅವರು ಮಕ್ಕಳ ಸಂಘದಲ್ಲಿ ದೊಡ್ಡವರ ಒಳಗಡೆ ಮಲಗಿಬಿಟ್ಟಿರೋ ಅಂತ ಒಂದು ದೇವ ಶಿಶು ಇದೆ, ದಿವ್ಯವಾದಂತದ್ದು. ಅದು ಎಚ್ಚರ ಆಗತ್ತೆ ಅಂತ. ಹಾಗಾಗಿ ಮಗುವಿನ ಸಂಘ ಸಾನ್ನಿಧ್ಯದಲ್ಲಿ ದೊಡ್ಡವರ ಹೃದಯದಲ್ಲಿ ಆ ಸುದೀರ್ಘವಾಗಿರ್ತಕ್ಕಂತಹ ಅಹಂಪೂರ್ಣವಾದಂತಹ ಬುದ್ಧಿಪೂರ್ವಕವಾದಂತಹ ಕೃತಕವಾಗಿರ್ತಕ್ಕಂತಹ ಲೋಕ ವ್ಯವಹಾರಕ್ಕೆ ಅಂತಾನೆ ಅಭ್ಯಾಸವಾಗಿರ್ತಕ್ಕಂಥ ಮನಸ್ಸು, ಬುದ್ಧಿ, ಅಹಂಕಾರಗಳು ನಷ್ಟವಾಗಿ ಆ ದಿವ್ಯವಾದಂತಹ ದಿವ್ಯ ಶಿಶು ಎಚ್ಚರ ಆಗ್ಬಿಡ್ತದೆ. ಹಾಗಾಗಿ ದೊಡ್ಡವರು, ಅಜ್ಜಿ ತಾತ ವಿಶೇಷವಾಗಿ ಮೊಮ್ಮಕ್ಕಳ ಜೊತೆ ಒಳಗಡೆಗೆ ಮಕ್ಕಳ ತರನೇ ಅವರು ವರ್ತಿಸ್ತಾರೆ. ಹಾಗಾಗಿ ಮೊಮ್ಮಕ್ಕಳಿಗೆ ತಂದೆ ತಾಯಿಗಿಂತಲೂ ಅಜ್ಜಿ ತಾತ ಅಂದ್ರೆ ಬಹಳ ಪ್ರೀತಿ. ಯಾಕೆಂತಂದ್ರೆ ಯಾವುದೇ ತರದ ಸಂಸ್ಕಾರ ವಿಶೇಷಗಳು ಅವರನ್ನ ಬಾಧಿಸಲ್ಲ. ಅವಾಗ ಮಕ್ಕಳ ತರನೇ ಅವರು ಮಕ್ಕಳಲ್ಲಿ ಮಕ್ಕಳಾಗಿ ತಮ್ಮ ಒಳಗಡೆ ಇರ್ತಕ್ಕಂತ ಆ ಒಂದು ಶಿಶು ಎಚ್ಚರ ಆಗ್ಬಿಟ್ಟು ಅವರ ಒಂದು ಎಲ್ಲ ಬೇಸರಗಳು, ಎಲ್ಲ ತರದ ಆ ಬದುಕಿನ ನಸರು ಕಿಸರುಗಳು, ಅಸೂಯೆಗಳು, ಮತ್ಸರಗಳು ಅಲ್ಲಿ ಕಣ್ಮರಿ ಆಗ್ಬಿಡ್ತವೆ. ಹಾಗಾಗಿ ಮಕ್ಕಳ ಸಂಘದಲ್ಲಿ ದಿವಿಜ ಶಿಶು ದೊಡ್ಡವರಲ್ಲಿ ಮಲಗಿರ್ತದಲ್ಲ, ಅದು ಎದ್ದು ಬಿಡ್ತದೆ. ಹಾಗಾಗಿ ಮಕ್ಕಳ ಸಂಘ ಎಲ್ಲರಿಗೂ ಇಷ್ಟ ಆಗುತ್ತೆ. ಅವನು ಏನೇ ಆಗಿದ್ರು ತಾತ ಅಥವಾ ಅಪ್ಪ ಅಲ್ಲಿ ಮರ್ತು ಬಿಡ್ತಾನೆ. ಮಗುವಿನ ಎದುರುಗಡೆ ಅದನ್ನೆಲ್ಲ ಮರ್ತು ಬಿಟ್ಟು ಮಗುವಿನ ತರದಲ್ಲೇನೆ ಆ ಒಂದು ಮುಗ್ಧತೆಗೆ ತಾನು ಕೂಡ ಇಳಿದು ಆ ಮುಗ್ಧತೆಯನ್ನು ಅಭಿನಯಿಸ್ತಾನೆ ಅಲ್ಲಿ, ಅಥವಾ ಮುಗ್ಧತೆಯನ್ನ ಅನುಭವಿಸ್ತಾನಲ್ಲಿ ಅಂತ. ಆ ಕಾರಣಕ್ಕಾಗಿ ಮಕ್ಕಳ ಸಂಘದೊಳ ಎಚ್ಚರಗೊಳ್ಳಲಿ ಮನುಜ ಹೃದಯದ ದಿವಿಜ ಶಿಶು ಅಂತ ಕುವೆಂಪು ಹಾಡಿರೋದು. ಗೊತ್ತಾಗ್ತಾ ಇದೆ, ಬಹಳ ಚೆನ್ನಾಗಿದೆ ಅದು. ಮಕ್ಕಳ ಸಾಹಿತ್ಯ ಕುವೆಂಪು ಬರೆದಿದ್ದಾರೆ. ಅದರಲ್ಲೂ ಕೂಡ ಆಧ್ಯಾತ್ಮನೇ ಇದೆ. ಮಕ್ಕಳಿಗೆ ಬರೆದಿರೋ ಪದ್ಯಗಳಲ್ಲೂ ಕೂಡ ಆಧ್ಯಾತ್ಮವೇ ಇದೆ. ಬಹಳ ವಿಶೇಷವಾದ ಸಾಹಿತ್ಯ ಮಕ್ಕಳಿಗಾಗಿ ಬರೆದಿದ್ದಾರೆ ಅವರು. ಅದರಲ್ಲಿ ಕೂಡ ಈ ಆಧ್ಯಾತ್ಮದ ತುದಿಯನ್ನೇ ಮಕ್ಕಳಿಗೋಸ್ಕರನೇ ಬರೆದವರೆಂದು ಅನ್ಸೋದೇ ಇಲ್ಲ. ಅಮಲನ ಕಥೆ ಅಂತ ಒಂದಿದೆ, ಕಿಂದರಿ ಜೋಗಿ ಅಂತ ಒಂದಿದೆ, ನನ್ನ ಗೋಪಾಲ ಅಂತ ಒಂದಿದೆ. ಸೊ ಹೀಗೆ ಅವರು ಮೋಡಣ್ಣನ ತಮ್ಮ ಅಂತ ಒಂದಿದೆ. ಇದೆಲ್ಲ ಮಕ್ಕಳಿಗೆ ಬರೆದಿರೋದು ಕುವೆಂಪು. ಅದ್ರಲ್ಲೆಲ್ಲ ಪಕ್ಕಾ ಸ್ಪಿರಿಚುಯಾಲಿಟಿ ಇದೆ, ಪಕ್ಕಾ ಅಧ್ಯಾತ್ಮ ಇದೆ. ಆದ್ರೆ ಮಕ್ಕಳಿಗೆ ಬರ್ತಿರೋದು. ಅದೇ ಮಕ್ಕಳಿಗೆ ಮಕ್ಕಳಾದಾಗ, ದೊಡ್ಡವರು ಮಕ್ಕಳಾದಾಗ ತುಂಬಾನೇ ಖುಷಿ ಆಗುತ್ತೆ. ಆ ಮಕ್ಕಳು ನೋಡ್ತಾ ಅವ್ರ ಮಕ್ಕಳಲ್ಲಿ ಮಕ್ಕಳಾಗ್ಬಿಡ್ತಾರಲ್ಲ, ಅದು ವಿಶೇಷ. ನನ್ನ ಗೋಪಾಲ ಅಂತ ನಾಟಕ ಮಕ್ಕಳಿಗೆ ಬರೆದಿರೋದ್ರಲ್ಲಿ ಒಬ್ಬ ಬಡ ಮನೆತನದ ಹೆಣ್ಣು ಮಗಳು ತನ್ನ ಒಬ್ಬನೇ ಮಗನನ್ನ ಸ್ಕೂಲ್ ಕಳಿಸ್ತಿರ್ತಾಳೆ. ಎಲ್ಲ ಶ್ರೀಮಂತರ ಮಕ್ಕಳುಗಳು. ಅವನು ಅವರ ಸಂಘದೊಳಗಡೆಗೆ ಕಲ್ತ್ಕೊಳ್ಳಕ್ಕೆ ಬಟ್ಟೆ ಹರಿದೋಗಿರುತ್ತೆ, ಬ್ಯಾಗ್ ಎಲ್ಲ ಹರಿದೋಗಿರುತ್ತೆ, ಪುಸ್ತಕ ಎಲ್ಲ ಅವನಿಗೆ ಸರಿಯಾಗಿರಲ್ಲ. ಸಂಕಟ ಪಡ್ಕೊಂಡು ಅಳ್ಕೊಂಡು ಹೋಗ್ತಿರ್ತಾನೆ ಸ್ಕೂಲ್ಗೆ. ಅದನ್ನ ನೋಡಿ ಕೃಷ್ಣ ಬಂದ್ಬಿಡ್ತಾನೆ ಅವನನ್ನ. ಯಾಕೋ ಅಳ್ತಾ ಇದ್ಯಾ ಅಂತ ಕೇಳೋದಕ್ಕೆ, ಹಿಂಗೆ ನಮ್ಮ ಅಮ್ಮ ಸ್ಕೂಲ್ಗೆ ಹೋಗಂತ ಬೈತಾವ್ ಕಣೋ, ನನಗೆ ಮೇಷ್ಟ್ರು ಒಳ್ಳೆಯವ್ರೆ, ಆದ್ರೆ ಹುಡುಗರು ಅಲ್ಲೆಲ್ಲ ನನಗೆ ಆಡ್ಕತ್ತಾರೆ, ನನ್ ಬಡವ, ನಮ್ಮ ಅಮ್ಮ ಬಡವಿ, ಏನು ಇಲ್ಲ ನಮ್ಮ ಮನೇಲಿ, ಅದಕ್ಕೆ ನನಗೆ ಸಂಕಟ ಆಗುತ್ತೆ ಅಂತ ಅಂತಾನೆ. ಹಂಗಾದ್ರೆ ಒಂದ್ ಕೆಲ್ಸ ಮಾಡು, ನಾನು ಸ್ಕೂಲ್ ಟೈಮ್ ನೀನ್ ಮನೆ ಬಿಟ್ಟು ಬರುವಾಗ ನಾನು ನಿನ್ ಜೊತೆ ಬರ್ತೀನಿ, ಇಬ್ರು ಕಾಡ್ನಾಗ ಆಟ ಆಡ್ಬಿಡೋಣ, ಸಾಯಂಕಾಲ ಸ್ಕೂಲ್ ಬಿಟ್ಟಾಗ ನೀನು ಮನೆಗೋಗಿವಂತೆ, ಆ ಮೇಷ್ಟ್ರು ಏನ್ ಹೇಳ್ಕೊಡ್ತಾರ ಅದೆಲ್ಲ ನಾನು ಹೇಳ್ಕೊಡ್ತೀನಿ ಅಂತ ನಾನು ಕೃಷ್ಣ. ಸರಿ, ಇವನು ಹೋಗ್ತಾನೆ ಬರ್ತಾನೆ ಕಡೆಗೆ ಆ ಮೇಷ್ಟ್ರಿಗೆ ವರ್ಷ ಆಗತ್ತೆ, ಅವನ್ಗೆ ಗುರುದಕ್ಷಿಣೆ ಕೊಡ್ಬೇಕಲ್ಲ.
ಅವಾಗ ಅವ್ರ ಅಮ್ಮ ಏನ್ ಮಾಡ್ತಾಳೆ, ಒಂದ್ ಕುಡಿಕೆ ತುಂಬಾ ಬೆಣ್ಣೆ ತುಂಬಿ ಮೇಷ್ಟ್ರಿ ಕೊಡಪ್ಪ ಗುರುದಕ್ಷಿಣೆ ಅಂತ ಹೇಳಿ, ನಮ್ಮ ಹತ್ರ ಬೇರೆ ಏನು ಇಲ್ಲ, ಹಾ ಮೇಷ್ಟ್ರು ಒಳ್ಳೆಯವ್ರಲ್ವಾ ತಗತ್ತಾರೆ, ಅವ್ರೇನ್ ತಿಳ್ಕೊಳಲ್ಲ ಅಂತ ಹೇಳಿ ಕಳಿಸ್ತಾಳೆ. ಇವನು ಕೃಷ್ಣ ಏನೋ ಅದು ತಗೊಂಡೋಗ್ತಾ ಇದ್ಯಾ ಅಂತಾರೆ. ಬೆಣ್ಣೆ ಕಣೋ ಅಂದ್ರೆ ಅವನಿಗೆ ಬೆಣ್ಣೆ ಅಂದ್ರೆ ಇಷ್ಟ ಅನ್ನಲ್ಲ. ಕೊಡಲಿ, ನಾನೆಲ್ಲೋ ನಿಂಗೆ ಮೇಷ್ಟ್ರು ಎಲ್ಲ ಹೇಳ್ಕೊಟ್ಟಿರೋದು ಅಂತ ಹೇಳಿ ಎಲ್ಲ ತಿಂದಾಕ್ಬಿಡ್ತಾನೆ. ಆಮೇಲೆ ಅವ್ರ ಅಮ್ಮ ಹುಡುಕಂಬತ್ತಾಳೆ, ಎಲ್ಲಿ ಹುಡುಗ ಸ್ಕೂಲಾಗ ಇಲ್ಲ, ಮರದ ಮೇಲೆ ಕೂತವನೆ. ಆಮೇಲೆ ಮೇಷ್ಟ್ರನ್ ಕೇಳ್ತಾಳೆ, ಎಲ್ಲಿ ನಮ್ಮ ಹುಡುಗ? ಬಂದಿಲ್ ಕಣಮ್ಮ, ಅವನು ಸ್ಕೂಲ್ಗೆ ಬರ್ತಾ ಇಲ್ಲ ಅಂತ. ಅವಾಗ ಮೇಷ್ಟ್ರು ಕೇಳಿ ಆಶ್ಚರ್ಯ ಆಗುತ್ತೆ, ದಿನ ಬರ್ತಿದ್ದ ಸ್ಕೂಲ್ಗೆ, ಇವತ್ ಬೆಣ್ಣೆ ಕಳ್ಸಿದ್ದೆ ನಿಮಗೆ ಕೊಡೋದಕ್ಕೆ ದಕ್ಷಿಣೆಯಾಗಿ, ಬಂದೇ ಇಲ್ಲ ನೋಡ್ರಿ ಅವ ಮುಟ್ಟಾಳ ಅಂತ ಹೇಳಿ ಬೈಕೊಂಡವಳು ಈಚೆಗೆ ಬಂದಾಗ ಮೇಷ್ಟ್ರು ನೋಡೋಣ ಅಂತ ಅವನು ಬರ್ತಾನೆ. ಮೇಷ್ಟ್ರು ಒಂಥರ ಮನೆ ಸುತ್ತಮುತ್ತ ಎಲ್ಲ ಕಾಡಿನ ವಾತಾವರಣ. ಇವನು ಕೃಷ್ಣ ಏನ್ ಮಾಡ್ತಾನೆ, ಕಾಣ್ದಂಗ ಆಗ್ಬಿಡ್ತಾನೆ ಯಾರ ಕಣ್ಣಿಗನು. ಆಮೇಲೆ ಹುಡುಗ ಸಿಕ್ತಾನಲ್ಲ, ರಮ್ಮ ಗದರ್ತಾಳೆ, ಎಲ್ಲೋ ಬೆಣ್ಣೆ ಏನ್ ಮಾಡ್ದೋ ಅಂತ. ಅಮ್ಮ ಕೃಷ್ಣ ತಿಂದ. ಕರಿ, ಎಲ್ಲಿ ಅವನ್ ಕೃಷ್ಣ, ನಾನ್ ನೋಡ್ಬೇಕ, ಸುಳ್ಳು ಹೇಳ್ತಾ ಇದ್ದೀನಿ, ಸುಳ್ಳು ಬೇರೆ ಹೇಳದ್ ಕಲ್ತಿದ್ಯಾ ಅಂತ ಗಲಾಟೆ ಮಾಡ್ತಾನೆ. ಕಡೆದಾಗಿ ಮೇಷ್ಟ್ರು, ಬೈಬೇಡಮ್ಮ ಹೊಡಿಬೇಡಮ್ಮ, ನಾನು ಅವ್ನ ಕೇಳ್ತೀನಿ, ಅವ್ನು ಒಳ್ಳೆ ಹುಡುಗ ಅಂತ ಹೇಳಿ. ಏನೋ ಗೋಪಾಲ, ಯಾಕೋ ನೀನು ಹಿಂಗ್ ಮಾಡ್ತಿದ್ಯಾ, ಸ್ಕೂಲ್ಗೆ ಯಾಕೋ ಬರ್ತಾ ಇಲ್ಲ, ಬೆಣ್ಣೆ ತಗೊಂಬಂದವನ್ ಏನ್ ಮಾಡ್ದ ಬೆಣ್ಣೆ ಅಂತ ಕೇಳ್ತಾನೆ. ಇಲ್ಲ ಸರ್, ನಾನ್ ಯಾಕೆ ಸುಳ್ಳು ಹೇಳಿ, ದಿನ ನನ್ ಜೊತೆಗೆ ಬರ್ತಾನೆ, ಆಟ ಆಡ್ತಾನೆ, ಹೇಳ್ಕೊಡ್ತಾನೆ, ನೀವ್ ಹೇಳಿದ್ದಲ್ಲ ಬೇಕಾದ್ರೆ ಕೇಳ್ರಿ ಹೇಳ್ತೀನಿ ನಾನು, ನೀವೇನ್ ಹೇಳ್ಕೊಡ್ತಿರೋದ್ ನಂಗೆಲ್ಲ ಹೇಳ್ಕೊಟ್ಟವನು ಅವನು, ಅವನೇ ಕೃಷ್ಣ ಅಂತ ಅವನ ಹೆಸರು ಅಂತ. ಹಂಗಾರೆ ಕರಿಯಪ್ಪ ಅವನ್ನ, ನಾನು ನೋಡ್ಬೇಕು ಮಹಾತ್ಮ ಅಂತ ಅಂದಾಗ, ಕೃಷ್ಣ ಬಾರೋ, ನಮ್ಮಮ್ಮ ನೋಡ್ಬೇಕಂತೆ, ಮೇಷ್ಟ್ರು ನೋಡ್ಬೇಕಂತೆ, ಎಲ್ಲಿದ್ಯೋ ಅಂತ ಕರೀತಾನೆ. ಅವನು ಹೇಳ್ತಾನೆ, ಕೃಷ್ಣ ಕಾಣ್ದಂಗ ಯಾರ ಕಣ್ಣಿಗೂ ಕಾಣಲ್ಲ ಅವನು. ಇಲ್ಲ ಕಣೋ ಗೋಪಾಲ, ನಾನ್ ನಿನ್ ಕಣ್ಣಿಗೆ ಮಾತ್ರ ಕಾಣೋದು, ನಿಮ್ ಅಮ್ಮನಿಗಾಗ್ಲಿ ನಿಮ್ ಮೇಷ್ಟ್ರಿಗಾಗ್ಲಿ ಇನ್ನೂ ಯೋಗ್ಯತೆ ಇಲ್ಲ ನನ್ ನೋಡೋದು, ಹಂಗಾಗಿ ನನ್ ಕಣ್ಣಿಗೆ ಕಾಣಲ್ಲ, ಅವ್ರಿಗೆ ಹೇಳ್ಬಿಡು ನಾನ್ ಬೆಣ್ಣೆ ತಿಂದಿದ್ದು ಹೌದು, ನಿಮ್ಮಮ್ಮ ಕೇಳಿಸ್ಕೊಂತಾವಳೆ ಅಂತ ಹೇಳ್ತಾ ಇದೀನಿ ಜೋರಾಗಿ. ನೀನೇನ್ ಮಾಡಿಲ್ಲ, ನೀನೇನ್ ಸುಳ್ಳು ಹೇಳಿಲ್ಲ, ಬೆಣ್ಣೆ ನನಗ್ ಕೊಟ್ಟಿದ್ಯಾ, ನಾನು ತಿಂದಿದ್ದು ಹೌದು ಅಂತ ಹೇಳ್ತಾನೆ ಕೃಷ್ಣ. ಅದು ಆಕಾಶದೊಳಗಡೆ ಕೂಗಿ ಹೇಳ್ದಂಗ ಆಗುತ್ತೆ ಮೇಷ್ಟ್ರಿಗೂ ಮತ್ತೆ ಅವ್ರ ಅಮ್ಮನಿಗೆ. ಆವಾಗ ಮೇಷ್ಟ್ರು, ಗೋಪಾಲ ನೀನೇ ನನಗಿಂತಲೂ ಶ್ರೇಷ್ಠ ಕಣಯ್ಯ, ನಾನ್ ನಿನಗೆ ಮೇಷ್ಟ್ರಲ್ಲ, ನೀನೇ ನನಗೆ ಮೇಷ್ಟ್ರಪ್ಪ. ಕೃಷ್ಣನ್ನ ನೀನು ನಿತ್ಯ ನೋಡಿದ್ಯಾ, ನಿತ್ಯ ಅವನ ಜೊತೆ ಆಡಿದ್ಯಾ ನೋಡು, ನಿನಗೋಸ್ಕರ ಅವನು ಆಕಾಶದಿಂದ ಮಾತಾಡ್ಬಿಟ್ಟ, ನೀನೇ ಪುಣ್ಯವಂತನಪ್ಪ, ನನಗಿನ್ನ ಈ ಜನ್ಮದಲ್ಲ ಯೋಗ ಇಲ್ಲ ನೋಡು, ನೀನೇ ದೊಡ್ಡವನು ಅಂತ ಹೇಳಿ ಮೇಷ್ಟ್ರು ಹುಡುಗನಿಗೆ ಸಂತೈಸ್ತಾರೆ. ಬೇಜಾರ್ ಮಾಡ್ಕೋಬೇಡ, ಅವ್ರ ಅಮ್ಮನಿಗೂ ಬೇಜಾರು. ಈ ತರ ಅವರು ದೇವ್ರು ಕಾಣ್ತಾನೆ, ಆ ಮಕ್ಕಳ ಮುಗ್ಧತೆ ಪ್ರಾಮಾಣಿಕತೆ ಇದ್ದಾಗ ಮಾತ್ರ ಅಂತ ಸಂದೇಶ ಅದು ನಾಟಕದ್ದು. ಅದು ಕೃಷ್ಣ ಹೇಳ್ತಾನೆ, ನಿಮ್ ಮೇಷ್ಟ್ರಿಗೆ ಇನ್ನೂ ಯೋಗ್ಯತೆ ಇಲ್ಲ ನನ್ ನೋಡೋದು, ಹಂಗಾಗಿ ನಾನು ಕಾಣಿಸ್ಕೊಳ್ಳೋದ ಕಣ ಅಂತ. ಎಷ್ಟೋ ಜನ ಮೇಷ್ಟ್ರುಗಳಿಗೆ ಇದು ವಾಸ್ತವವಾಗಿ ಅನ್ವಯಿಸ್ತದೆ. ಕುವೆಂಪು ಅವ್ರ ಕಾಲದಲ್ಲಿ ಆ ಮೇಷ್ಟ್ರುಗಳು ಅವರಿಗೆ ಡಿಸ್ಕ್ರಿಮಿನೇಟ್ ಮಾಡಿರ್ತಾರೆ. ಅವ್ರ ಒಕ್ಕಲಿಗರು, ಅವ್ರ ಶೂದ್ರರು, ಅವ್ರ ಕಾವ್ಯ ಬರೆದಿರೋದನ್ನ ಓದ್ಬಾರ್ದು ಬ್ರಾಹ್ಮಣರು ಅಂತ ಹೇಳಿ ಎಷ್ಟೋ ಜನ ಮೇಷ್ಟ್ರುಗಳು ಅವ್ರಿಗೆ ಅವಮಾನ ಮಾಡಿರ್ತಾರೆ, ಮುಖಕ್ಕೆ ರಾಚಿದಂಗೆ. ಒಬ್ಬರಂತೂ ಅವ್ರಿಗೆ ಪಾಠ ಮಾಡಿರೋ ಮೇಷ್ಟ್ರು ಜ್ಞಾನಪೀಠ ಬಂದ ಮೇಲೆ, ಅವರು ಪ್ರೊಫೆಸರ್ ಆಗಿ ಚಾನ್ಸಲರ್ ಆಗಿ ಜ್ಞಾನಪೀಠ ಬಂದ ಮೇಲೆ ಮನೆಗ್ ಕರೆದು ಊಟ ಹಾಕ್ಬೇಕಾದ್ರೆ ಒಳಗ್ ಕರ್ಕೊಂಡು ಹೋಗಲ್ಲ, ಈಚೆ ಕಡೆ ಜಗಲಿ ಮೇಲೆ ಊಟ ಹಾಕ್ತಾರೆ ಒಬ್ರು ಬ್ರಾಹ್ಮಣರು ಮೇಷ್ಟ್ರು. ಅದು ಅವ್ರಿಗೆ ಸಿಟ್ಟಿರ್ತದೆ. ಕೆಲವು ಮೇಷ್ಟ್ರುಗಳು ಸುಮ್ಮನೆ ಪಾಠ ಮಾಡ್ತಾರೆ, ಒಳಗಡೆಗೆ ಆ ಯೋಗ್ಯತೆ ಅರ್ಹತೆ ಎರಡು ಇರಲ್ಲ ಅಂತ. ಆ ಕಾರಣಕ್ಕಾಗಿ ನೋಡಿ, ಆ ಮಕ್ಕಳಿಗೆ ಆ ನಾಟಕ ರಚಿಸಿದ ನನಗೂ ಅದನ್ನ ಕೃಷ್ಣನ ಬಾಯಿನಲ್ಲಿ ಹೇಳಿಸ್ಬಿಡ್ತಾರೆ, ಎಷ್ಟು ಯೋಗ್ಯತೆ ಇಲ್ಲ ನನ್ ನೋಡುವಂತ ಅಂತ. ಸೊ ಹಿಂಗೆ ಅವರು ಮಕ್ಕಳಿಗೆ ಬರ್ದಿರೋ ನಾಟಕದಲ್ಲೂ ಬೇಕಾದಷ್ಟು ತಿಳುವಳಿಕೆ ಹೇಳಿದರು. ಹೌದೌದು, ಮಕ್ಕಳಿಗೆ ಹೇಳೋ ರೀತಿಲಿ ದೊಡ್ಡವ್ರಿಗೂ ಎಲ್ಲ ಅನ್ವಯಿಸುತ್ತೆ. ಅವ್ ಮಕ್ಕಳದು ಅಂತ ಅನ್ಕೊಂಡು ಬಿಟ್ಬಿಟ್ರೆ ಪ್ರಯೋಜನ ಇಲ್ಲ. ಹೌದೌದು, CR ಸಿಂಹ ನಾಟಕ ಮಾಡಿದಾರೆ ಬಹಳ ಚೆನ್ನಾಗದನ್ನ, ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ನನ್ನ ಗೋಪಾಲ ಕುವೆಂಪು ನಾಟಕ CR ಸಿಂಹ ಅಂತ ಹಾಕಿದ್ರೆ ಬಂದ್ಬಿಡುತ್ತದು. CR ಸಿಂಹ ಅಂತನಾ? ಅದ್ಭುತವಾಗಿ CR ಸಿಂಹ ಅಂತ ಹೇಳಿ, ಶ್ರೀನಾಥ್ ಅಂತ ಸಿನಿಮಾ ಆಕ್ಟರ್ ಇದಾರಲ್ಲ, ಅವ್ರ ಅಣ್ಣ CR ಸಿಂಹ ಅಂತ. ಅವರು ಸೀರಿಯಲ್ ಎಲ್ಲ ಮಾಡೋರು, ಸಿನಿಮಾಗಳಲ್ಲೂ ಕೆಲವರಲ್ಲಿ ಮಾಡಿದ್ದಾರೆ. ಕುವೆಂಪು, ರಸಋಷಿ ಕುವೆಂಪು ಒಂದು ಅಂತ ನಾವೊಂದು ಮಾಡಿದ್ದಾರೆ ನಾಟಕ. ಮತ್ತೆ ಇದು ನನ್ನ ಗೋಪಾಲ ಅಂತ ಒಂದು ಕುವೆಂಪು ಅವರು ಕುರಿತಾಗಿ 2 ಮಾಡಿದಾರೆ, ಅವ್ರು ಬಹಳ ಚೆನ್ನಾಗಿ ಮಾಡಿದಾರೆ. ಅದು ನೋಡ್ಬೋದು, ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಯಾರಾದ್ರೂ ಇಷ್ಟಪಟ್ಟರೆ ನೋಡ್ಲಿ, ಅದು ಬಹಳ ಸೊಗಸಾಗಿದೆ ನಾಟಕ. ರಸಋಷಿ ಕುವೆಂಪು ಅವರ ನಾಟಕಗಳಂತ ಹಾಕಿದ್ರೆ ಆಯ್ತಾ? ಅಲ್ಲಲ್ಲ, ರಸಋಷಿ ಕುವೆಂಪು ನಾಟಕ CR ಸಿಂಹ ಅಂತ ಹಾಕಿದ್ರೆ ಬಂದ್ಬಿಡುತ್ತೆ. CR ಸಿಂಹ, ಸರಿ ಸರ್.
ಸಿ ಆರ್ ಸಿಂಹ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಕುವೆಂಪು ಪಾರ್ಟ್ ಅವರೇ ಮಾಡಿದ್ದಾರೆ. ಓಹೋ. ಅದೊಂದು ನನ್ನ ಗೋಪಾಲ ಅಂತ ಒಂದು ನಾಟಕ, 2 ಯೂಟ್ಯೂಬ್ ಅಲ್ಲಿ ಸಿಗ್ತವೆ. ಅದು ನೆನಪಾಯ್ತು ನನಗೆ. ಮಕ್ಕಳ ಸಂಘದೊಳ ಎಚ್ಚರಗೊಳ್ಳಲಿ ಮನುಜ ಹೃದಯದ ದಿವ್ಯ ಶಿಶು ಅಂತ ಹೇಳಿ ಕುವೆಂಪು ಪದ್ಯ ಬರ್ದಿರಲ್ಲ, ಈ ಸಾಲ್ ನೆನಪಾಯ್ತು ನನಗೆ. ಇಲ್ಲಿ ಈ ಕುಸುಮ ಶ್ರೇಷ್ಠಿ ಮತ್ತು ಅವ್ರ ಮನೆ ಒಳಗಡೆ ಮಗು 2 ಬಂದಿರೋದ್ರಿಂದಾಗಿ ಅವ್ರಿಗೆ ಆಗಿರೋಂತ ಆನಂದ, ಒಳಗಡೆ ಇರೋ ದಿವ್ಯ ಶಿಶು ಜಾಗೃತ ಆಗಿಬಿಟ್ಟಿದೆ ಅಂತ. ಕುಸುಮ ಶ್ರೇಷ್ಠಿಗೂ ಹೀಗೆನಿಸಿತು. ಮಾನವ ಮನಸ್ಸು ಅದೆಷ್ಟು ಸೂಕ್ಷ್ಮ ಹಾಗೂ ಚಂಚಲ. ಅವ್ಯಕ್ತ ಶೈಲಿಯಲ್ಲಿ ತನ್ನದೇ ಆದ ಗಮನಶಕ್ತಿಯಿಂದ ದಾರಿಗಳನ್ನು ಮಾಡಿಕೊಂಡು ಭಾವವನಗಳಲ್ಲಿ ಸುತ್ತಿ ಬರುತ್ತದೆ. ಅತಿವರ್ತನೆಯ ಜನರ ಜಾಡು ವಿಚಿತ್ರವಿರಬಹುದು, ಆದರೆ ಸುಬುದ್ಧಿ ಇರುವವನರಲ್ಲೂ ಆನಂದ ಪಿಪಾಸೆ ಸೌಂದರ್ಯ ಪಿಪಾಸೆಗಳುಂಟಾಗಿ ಇಲ್ಲದ ಅತೃಪ್ತಿಯ ಸುಖ ಹಿತ ಶಾಂತಿಗಳ ಸೌಮ್ಯ ಗದ್ದಲದಲ್ಲಿ ಅವರ ಮನಸ್ಸು ಸಿಲುಕಿಬಿಡುತ್ತದೆ. ಈ ಮನಸ್ಸಿನ ನಿಗ್ರಹ ಅಷ್ಟು ಸುಲಭವಲ್ಲ. ಈ ಮನಸ್ಸು ಕುರೂಪದಲ್ಲಿ ಮಾತ್ರ ಚಂಚಲವಾಗುವುದಿಲ್ಲ, ಸ್ವರೂಪದಲ್ಲೂ ಚಂಚಲವಾಗುವುದು. ಇದು ಸತ್ಯ. ಜಾತ ಶೌಚ ಕಳೆದು ನಾಮಕರಣ ಸಿದ್ಧತೆಯಾಗುವಷ್ಟರಲ್ಲಿ ಕುಸುಮಾಂಬೆ ಕುಸುಮಶ್ರೇಷ್ಠಿಗಳ ನವಜಾತು ಅವಳಿ ಶಿಶುಗಳ ವಿಸ್ಮಯಕಾರಕ ಸಂಮೋಹಕತೆಯನ್ನು ಕುರಿತು ಪ್ರಚಾರ ಮಾಡಲು ಯಾವ ನಗಾರಿಯೂ ಬೇಕಾಗಿಲ್ಲ. ಅರಮನೆಯಲ್ಲಿ ಶಿಶುಗಳ ಆರೈಕೆ ಮಾಡುತ್ತಿದ್ದ ಪರಿಚಾರಕಿಯರ ಅಸಹಜ ವರ್ತನೆ, ಉತ್ಪ್ರೇಕ್ಷೆ ಎನಿಸುವ ವರ್ಣನೆಗಳು, ಶಿಶು ವ್ಯಾಮೋಹ, ಆಪ್ತ ಸಖಿಯರಲ್ಲೇ ಶಿಶುಪಾಲನಾ ಕಾರಣದಿಂದಾಗಿ ಕಾಣುತ್ತಿದ್ದ ಅತೃಪ್ತಿ ವ್ಯಥೆಗಳು ಕಿವಿ ತೆರೆದು ಕೇಳಿದವರಿಗೆಲ್ಲರಿಗೂ ಮುಟ್ಟಿತು. ಅಭೂತಪೂರ್ವ ಲಾವಣ್ಯ ಛವಿಗಳಿಂದ ಕಂಗೊಳಿಸುತ್ತಿರುವ ಅವಳಿ ಶಿಶುಗಳ ದರ್ಶನ ಭಾಗ್ಯ ತಮಗೆಂದಿಗೆ ದೊರೆಯುವುದೋ ಎಂದು ಜನತೆಯಲ್ಲಿ ಕಾತುರ ಹುಟ್ಟಿತು. ಅದು ಧನುರ್ಧಾರ್ಯನ ಮೂಲಕ ರಾಜನ ಹೃದಯವನ್ನು ಸ್ಪರ್ಶಿಸಿತು. ಮಗುವಿನ ಜನನೀ ಜನಕರಿಗೆ ಮಾತ್ರವಲ್ಲದೆ ಆ ಶಿಶುಗಳ ಮೇಲೆ ಜನತೆಯಲ್ಲೂ ಹುಕ್ಕಿ ಬರುತ್ತಿದ್ದ ಪ್ರೇಮ, ತೀರಿಸಿಕೊಳ್ಳಲಾಗದ ಪ್ರೀತಿ, ತೀರದ ದರ್ಶನ ದಾಹ ಇವೆಲ್ಲವನ್ನೂ ಅರಿತ ರಾಜನು ನಾಮಕರಣ ಮಹೋತ್ಸವವನ್ನು 11ನೆಯ ದಿನಕ್ಕೆ ಅಮೋಘವಾಗಿ ಏರ್ಪಡಿಸಬೇಕೆಂದು ತನ್ನ ಅಧಿಕಾರಿ ವರ್ಗದವರಿಗೆ, ಆತ್ಮೀಯ ಬಂಧುಗಳಿಗೂ ನಿರ್ದೇಶಿಸಿದ್ದನು. ನಾಮಕರಣ ದಿನದವರೆವಿಗೂ ಬಾಣಂತಿ ಮತ್ತು ಮಕ್ಕಳಿಬ್ಬರಿಗೆ ವೈದ್ಯಕೀಯ ಉಪಚಾರದಂತೆ ಸ್ನಾನ ಭೋಜನ ಶಯನಗಳ ಯುಕ್ತ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಕುಸುಮಾಂಬೆಯ ಶರೀರ ಸ್ವಾಸ್ಥ್ಯಕ್ಕಾಗಿಯೂ ಮಕ್ಕಳ ಪುಷ್ಟಿಗಾಗಿಯೂ ವಿಶೇಷ ಆರೈಕೆ ವ್ಯವಸ್ಥೆ ನಡೆದಿತ್ತು. ಮಾತೃತ್ವದ ಅನುಪಮ ಸುಖದಲ್ಲಿ ಕುಸುಮಾಂಬೆ ಕರಗಿ ಹೋಗುತ್ತಿದ್ದಳು. ಆ ಮಂದಿರವು ಶುದ್ಧ ವಾಯು, ಶುದ್ಧ ಜಲ, ಒಳ್ಳೆಯ ಬೆಳಕುಗಳಿಂದಲೂ ಸಾಂಬ್ರಾಣಿ ಇತ್ಯಾದಿ ಸುಗಂಧಯುಕ್ತ ವಸ್ತುಗಳಿಂದಲೂ ಕೂಡಿ ಶೋಭಾಯಮಾನವಾಗಿ ಕಾಣುತ್ತಿತ್ತು. ಅಪರೂಪಕ್ಕೆ ತಾಯಿಯಾದ ಕುಸುಮಾಂಬೆ ತನ್ನ ದೇಹಲತೆಯಲ್ಲಿ ಅರಳಿದ ಹೂಗಳು ಮತ್ತು ತನ್ನ ದೇಹ ಬಳ್ಳಿಯಿಂದ ಬೇರಾಗಿಲ್ಲವೆನ್ನುವಂತೆ ಮಕ್ಕಳನ್ನು ಅಪ್ಪಿ ಮುದ್ದಾಡಿ ಆನಂದಿಸುತ್ತಿದ್ದಳು. ಇಷ್ಟಕ್ಕೆಲ್ಲ ವರ್ಣನಾತ್ಮಕವಾಗಿ ಕಥೆಯನ್ನು ಚಿತ್ರಿಸುತ್ತಿದ್ದ ಸಾಲಂಕಾಯನ ಮಹರ್ಷಿಗಳಲ್ಲಿ ಮಣಿಗುಪ್ತಾದಿಗಳು ನಾಮಕರಣದ ವಿಚಾರವಾಗಿ ಪ್ರಶ್ನಿಸಿದರು. ಇದು ಆಮೇಲೆ ಓದ್ತೀನಿ ಸರ್, ಇವಾಗ ಇಷ್ಟು ಕೇಳಿಬಿಡಿ. ನಂದೀಶ್ ಸರ್. ಇಲ್ಲಿ ಜಾತಕರ್ಮ ಅಂತ ಏನು ಹೇಳ್ತಾರೆ, ವಿಶೇಷವಾದಂತಹ ಒಂದು ಮಕ್ಕಳ ಒಂದು ನಾಮಕರಣಕ್ಕೆ ಸಂಬಂಧಪಟ್ಟಂತದ್ದು. ಅದರಲ್ಲೂ ರಾಜಮನೆತನದ ಶ್ರೀಮಂತರ ಅಥವಾ ತುಂಬಾ ತಿಳಿದವರ ಪ್ರಜ್ಞಾವಂತರ ಮನೆಗಳಲ್ಲಿ ಇದು ಕೇವಲ ಒಂದು ಕಾಟಾಚಾರದ ಒಂದು ಇದಾಗಿರಲ್ಲ, ತುಂಬಾ ಶಾಸ್ತ್ರ ಪ್ರಣೀತವಾಗಿರ್ತಕ್ಕಂಥ ವಿಧಿಗಳಲ್ಲಿ ಇದು ನಡೀತದೆ. ಅದು ನಾಮ ಅಂತ ಅಂದ್ರೆ ಅಗೋಚರವಾದಂತಹ ಒಂದು ಸಂಗತಿ. ಇದು ಸ್ವಲ್ಪ ವಿಶೇಷ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ನಾಮ ಮತ್ತು ರೂಪ, ಕಾಲ ಮತ್ತು ದೇಶ ಅಂತ 4 ಸಂಗತಿಗಳು ನಮಗ್ ಚೆನ್ನಾಗಿ ತಿಳಿದಿರ್ಬೇಕು. ನಾಮ ಅನ್ನೋದು ಆಕ್ಚುಲಿ ಅದು ಇಂದ್ರಿಯ ಗಮ್ಯವಲ್ಲ, ಇಂದ್ರಿಯ ಗೋಚರವಲ್ಲ ಅದು. ಆದ್ರೆ ರೂಪ ಇಂದ್ರಿಯ ಗೋಚರ. ಹೌದು.
ಹಾಗೆ ನಂದೀಶ್ ಅಂತ ಅನ್ನೋ ಶಬ್ದ ಇದೆಯಲ್ಲ, ಅದು ನಾಮ. ಅದು ಹ್ಮ್ ಆದ್ರೆ ರೂಪ ಅಂದ್ರೆ ನಾನು ನಿಮ್ ಎದುರುಗಡೆಗೆ ಎದುರು ನಿಂತಾಗ ಏನ್ ಕಾಣ್ತದೆ ಅದು ಶರೀರ, ಅದು ರೂಪ. ಅದು ಹ್ಮ್ ಆದ್ರೆ ನಂದೀಶ್ ಅನ್ನುವಂಥದ್ದು ಯಾವಾಗ್ಲೂ ಇರ್ತದೆ, ಅದು ಮನಸ್ಸಿನಲ್ಲಿ ಇರ್ತದೆ, ಅದು ನಮ್ಮ ಸ್ಮೃತಿನಲ್ಲಿ ಇರ್ತದೆ, ಅದು ನಮ್ಮ ಮನಸ್ಸಿಗೆ ಯಾವಾಗ ಬೇಕಾದ್ರೂ ಎಲ್ಲಿದ್ರೂನು ನಂದೀಶ್ ಅಂದ ತಕ್ಷಣನೇ ನಮ್ಗೆ ಅದು ಅವೈಲಬಲ್. ಅದೇನ್ ಮನುಷ್ಯ ರೂಪ ಎದುರಿಗಿರ್ಬೇಕಾಗಿಲ್ಲ. ಹಾಗೇನೆ ಈಗ ಯಾರೋ ಒಬ್ರು ತೀರ್ಕೊಂಡಿದ್ದಾರೆ ನಮ್ಮ ಜೊತೆಲೆ ಇದ್ದು, ಅವರಿಗೆ ಈಗ ನಮ್ ಜೊತೆಲಿ ಶರೀರ ಇಲ್ಲ, ರೂಪ ಇಲ್ಲ, ಆದ್ರೆ ನಾಮ ಇರ್ತದೆ ನೋಡ್ರಿ. ಹ್ಮ್ ಅವರ ರೂಪ ನಮ್ಮ ಎದುರಿಗಿರಲ್ಲ, ಆದ್ರೆ ನಾಮ ಇರ್ತದೆ. ನಾಮ ಒಂದೇ ಇರಲ್ಲ, ಆ ವ್ಯಕ್ತಿ ಸಂಸ್ಕಾರಗಳು, ಆ ವ್ಯಕ್ತಿ ಕುರಿತಾದಂತ ನಮ್ಮೆಲ್ಲ ನೆನಪುಗಳು, ಆ ವ್ಯಕ್ತಿಯ ಜೊತೆಗಿನ ನಮ್ಮ ಒಡನಾಟಗಳು ಸಮೇತ ಆ ನಾಮ ಅನ್ನೋದು ಶಾಶ್ವತವಾಗಿ ಉಳಿದು ಬಿಡ್ತದೆ. ಇದು ಬಹಳ ವಿಶೇಷ ಸ್ಥಿತಿ. ಅದು ಕಾಲದೇಶಾತೀತವಾದದ್ದು ನಾಮ ಅನ್ನೋಂಥದ್ದು. ಆದ್ರೆ ರೂಪ ಅನ್ನೋದು ಕಾಲದೇಶ ಬದ್ಧವಾದದ್ದು, ಶರೀರ ಪಂಚಭೂತಾತ್ಮಕವಾದದ್ದು. ಹೌದು. ಈಗ ಪಂಚಭೂತಾತ್ಮಕವಾಗಿ ಎದುರುಗಡೆ ಇರುವಂತ ಮಕ್ಕಳ ಶರೀರಗಳಿಗೆ ನಾಮರೂಪಕ್ಕೆ ಅತೀತವಾದಂತಹ, ಕಾಲದೇಶಕ್ಕೂ ಅತೀತವಾದಂತಹ ಒಂದು ಶಾಶ್ವತವಾಗಿರ್ತಕ್ಕಂಥ ನಾಮವನ್ನ ಅಲ್ಲಿ ನಾವು ಇವಾಗ ಕರಿಬೇಕಾಗತ್ತದು ಅಥವಾ ಇಡಬೇಕಾಗತ್ತದು. ಅಂದ್ರೆ ಅದೊಂದು ಕರಣ ಆಗತ್ತದು. ರಾಮ ಅಂತ ಇವತ್ತಿಗೂ ಅಂತೀವಿ ನಾವು. ರಾಮ ನಮ್ಮ ಎದುರಿಗೆ ಏನಿರಲ್ಲ, ರಾಮ ಅನ್ನೋದೊಂದು ಕರಣ. ಅದು ರಾಮ ರಾಮ ಯಾಕಪ್ಪ ನನಗೆ ದುಃಖ ಅಂತ ಅಂದ್ರಾಗೆ ಅವಳಿಗೆ ಏನೋ ಸಮಾಧಾನ. ರಾಮನಾಮ ಜಪ ಮಾಡೋದ್ರಲ್ಲಿ ಯಾರಿಗೂ ಆನಂದ. ಅದಕ್ಕೆ ನಾಮಕರಣ ಅಂತ ಕರೆದಿರೋದಾ? ನಾಮಕರಣ ಅನ್ನೋದು ಕರ್ಣ ಬೇರೆ, ನಾಮ ಬೇರೆ. ಅಂದ್ರೆ ಒಂದು ವ್ಯಕ್ತಿಗೆ, ಹುಟ್ಟಿರ್ತಕ್ಕಂತ ಒಂದು ಜೀವಕ್ಕೆ ಒಂದು ನಾಮವನ್ನ ನಾವು ಕೊಟ್ರೆ ಅದು ಆ ವ್ಯಕ್ತಿ ಹೋದ್ಮೇಲೂ ಶಾಶ್ವತವಾಗಿ ಉಳಿತದ. ಈಗ ಉದಾಹರಣೆಗೆ ಬಸವಣ್ಣ, ಉದಾಹರಣೆಗೆ ಶಂಕರಾಚಾರ್ಯ, ಉದಾಹರಣೆಗೆ ಮಧ್ವಾಚಾರ್ಯ, ಅವ್ರು ಯಾರಿದ್ದಾರೆ ಇವಾಗ? ಯಾರು ಇಲ್ಲ, ಅವ್ರ ಹೆಸರು ಮಾತ್ರ ಇದೆ. ಅವರ ನಾಮ ಎಷ್ಟು ಜನ ಮಕ್ಕಳಿಗೆ ಇಟ್ಟಿದ್ದಾರೆ, ಶಂಕರ ಅಂತ. ಹಾಗಾಗಿ ನಾಮ ಅನ್ನೋದು ಶಾಶ್ವತವಾದಂತಹ, ಸತ್ಯವಾದಂತಹ, ನಿತ್ಯವಾಗಿರ್ತಕ್ಕಂಥದ್ದಾಗತ್ತೆ. ಅದು ದೇಹ ಅನ್ನೋದು ನಶ್ವರವಾಗಿರೋಂಥದ್ದು, ಅದು ಶಾಶ್ವತ ಅಲ್ಲ. ಶಾಶ್ವತವಾಗಿರುವಂತದ್ದನ್ನ ನಶ್ವರವಾಗಿರೋ ದೇಹಕ್ಕೆ ಆರೋಪಿಸ್ತಾ ಇರ್ತೀವಿ ನಾವು. ಹಾಗಾಗಿ ಆ ದೇಹದೊಳಗಡೆಗೆ ಒಂದು ನಿತ್ಯ ವಸ್ತು ಇದೆ, ಅದಕ್ಕೊಂದು ನಾಮ ಕೊಡ್ಬೇಕು. ಆ ನಾಮ ಹೆಂಗಾಗಿರ್ಬೇಕಂತಂದ್ರೆ ಅದು ಕಾಲಾತೀತ ನಿತ್ಯದೊಳಗಡೆಗೆ ಅದು ಉಳಿದು ಬಿಡ್ಬೇಕು. ಆ ತರದಲ್ಲಿ ಶಾಸ್ತ್ರಸಮ್ಮತವಾಗಿ, ಬುದ್ಧಿಪೂರ್ವಕವಾಗಿ, ಚಿಂತನಾಪೂರ್ವಕವಾಗಿ, ದಾರ್ಶನಿಕವಾಗಿ ಅದನ್ನ ನಾಮಕರಣ ಅಂತ ಮಾಡೋದು. ಇದು ಸಾಮಾನ್ಯರಿಗೆ, ಅಯೋಗಮತಿಗಳಿಗೆ ಇದೆಲ್ಲ ಅರ್ಥವಾಗಲ್ಲ. ಹಾಗಾಗಿ ವಿಶಿಷ್ಟವಾಗಿ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಜಾತಕರ್ಮ ಅಂದ್ರೆ ಅದೇನೆ. ಮಗು ಹುಟ್ಟಿರುವಂತ ಗ್ರಹಗತಿಗಳು, ಹುಟ್ಟಿರ್ತಕ್ಕಂಥ ನಕ್ಷತ್ರ, ಕಾಲ, ದೇಶ, ಅದಕ್ಕೆ ಅನುಗುಣವಾಗಿ ಜ್ಯೋತಿಷ್ಯ ಏನ್ ಹೇಳ್ತದೆ, ಆ ಗ್ರಹಗತಿಗಳ ಒಂದು ಚಲನೆ ಆಧರಿಸಿ ಆ ಒಂದು ಇದನ್ನ ನಿಷ್ಕರ್ಷೆ ಮಾಡ್ತಾರೆ. ಈ ಮಗುವಿನ ಹುಟ್ಟು ಯಾವ ಕಾರಣಕ್ಕಾಗಿದೆ, ಈ ಮಗುವಿನ ಜನನ ಕಾಲದಲ್ಲಿ ಯಾವ ನಕ್ಷತ್ರಗಳು ಈ ಮಗುವಿನ ಜನನದ ಮೇಲೆ ಪ್ರಭಾವ ಬೀರುವಂತ ಒಂದು ಸ್ಥಿತಿ ಸ್ಥಾನಮಾನಗಳಲ್ಲಿ ಇದ್ವು, ಇದನ್ನೆಲ್ಲ ನೋಡ್ಕೊಂಡು ಒಂದು ನಾಮಕರಣ ಅಂತ ಮಾಡ್ತಾರೆ. ಆ ನಾಮವನ್ನ ಹೇಳ್ತಾ 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 ಕೇಳ್ತಾ ಕೇಳ್ತಾ ಆ ಮಗು ಬೆಳಿತಾ 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 ದೇಹವನ್ನ ಮರೆತು ಬಿಟ್ಟು ಕೇಳಿಸ್ತಾ ಇಲ್ಲ ಸರ್. ದೇಹವನ್ನು ಮರೆತು ಆ ನಾಮ ಒಂದು ಇರುತ್ತೆ ಶಾಶ್ವತವಾಗಿ. ಆ ನಾಮ ಹೇಳಿದಾಗ ಅವ್ರ ರೂಪ ನೋಡಿದ್ರೆ ಅವ್ರ ರೂಪನೂ ಬರ್ಬೋದಲ್ವ ಸರ್? ಶಂಕರಾಚಾರ್ಯರು ನಾವು ಈಗ ಯಾಜ್ಞವಲ್ಕ್ಯರನ್ನ ನಾವು ನೋಡಿಲ್ಲ, ಅಂಗಿರಸನ ನೋಡಿಲ್ಲ, ವಿಶ್ವಾಮಿತ್ರ ನೋಡಿಲ್ಲ, ಬರೀ ಹೆಸರು ಮಾತ್ರ ನನಗೆ ಅವರು ಮಹರ್ಷಿ ವ್ಯಾಸ ಅಂದ ತಕ್ಷಣ ನಾವು ವ್ಯಾಸನ ಎಲ್ಲಿ ನೋಡಿದೀವಿ? ನೋಡಿಲ್ಲ. ಆದ್ರೆ ಗೌರವ ಎಷ್ಟಿದೆ ಹೆಸರಿಗೆ? ಗೌರವನೂ ಇದೆ, ಅದಕ್ಕೊಂದು ಆಕಾರ ಕೊಟ್ಟು ನಾವು ಇವ್ರು ವ್ಯಾಸರು ಅಂತ ಹೇಳಿ ತೋರಿಸ್ತೀವಿ. ಹಾಗೆ ಅದ್ರ ಬಗ್ಗೆ ಬೇಕಾದಷ್ಟು ಮಾತಾಡ್ಬೋದು, ಈ ಕ್ಷಣಕ್ಕೆ ಸಾಕೆನಾ? ಇಷ್ಟೆಲ್ಲ ವರ್ಣಾತ್ಮಕವಾಗಿ ಕಥೆಯನ್ನು ಚಿತ್ರಿಸುತ್ತಿದ್ದ ಸಾಲಂಕಾಯನ ಮಹರ್ಷಿಗಳಲ್ಲಿ ಮಣಿಗುಪ್ತಾದಿಗಳು ನಾಮಕರಣದ ವಿಚಾರವಾಗಿ ಪ್ರಶ್ನಿಸಿದರು. ಋಷಿವರ್ಯ,
ಅಂದು ಜಾತಕರ್ಮ ಸಮಯದಲ್ಲಿ ಕುಲುಗುರುಗಳಾದ ಭಾಸ್ಕರಾಚಾರ್ಯರು ಆ ಅವಳಿ ಮಕ್ಕಳ ಛವಿಯನ್ನು ವೀಕ್ಷಿಸಿ ಅಲೌಕಿಕ ಜೀವನ ವಿಧಾನದಿಂದ ಈ ಬಾಲೆ ಸ್ತ್ರೀಲೋಕಕ್ಕೆ ಮಹೋನ್ನತ ಕೀರ್ತಿ ತರುವ ಕನ್ಯಾರತ್ನವಾಗಿ ತನ್ನ ದಿವ್ಯತ್ವದಿಂದ ಲೋಕಪೂಜಿತಳಾಗುವಳೆಂದು, ಅಂತೆಯೇ ಈ ಗಂಡು ಶಿಶು ಪರಮವೀರನಾಗಿ ತೇಜೋ ಸಂಪನ್ನನಾಗಿ ರಾಜ್ಯವನ್ನಾಳುತ್ತಾ ಲೋಕೋತ್ತರ ಕೀರ್ತಿ ಯಶಸ್ಸು ಸಂಪನ್ನನಾಗುವವನೆಂದು ನುಡಿದಿದ್ದನ್ನೇ ಜ್ಯೋತಿಷ್ಯ ಶಾಸ್ತ್ರಜ್ಞರು ನುಡಿದಿದ್ದರಲ್ಲವೇ? ಅಂತಹ ಮುದ್ದು ಶಿಶುಗಳಿಗೆ ಯಾವ ರೀತಿಯಲ್ಲಿ ನಾಮಕರಣ ಮಹೋತ್ಸವ ನಡೆಯಿತು? ಅವರಿಗಿಟ್ಟ ನಾಮಗಳು ಯಾವುವು? ಅವರುಗಳನ್ನು ದರ್ಶಿಸಬೇಕೆಂದು ಕಾತರರಾಗಿದ್ದ ಪ್ರಜೆಗಳಿಗೂ ಅವರನ್ನು ದರ್ಶಿಸಲು ಸಾಧ್ಯವಾಯಿತೇ ಎಂದು ಕೇಳಿದರು. ಸಾಲಂಕಾಯನರು ಆನಂದವಶರಾಗಿ ಉತ್ತರಿಸತೊಡಗಿದರು. ಮಣಿಗುಪ್ತಾದಿಗಳೇ, ಮೊದಲು ನಾಮಕರಣ ಸಂಸ್ಕಾರದ ಮಹತ್ವವನ್ನು ನಿಮಗೆ ತಿಳಿಸಲು ಬಯಸುವೆ. ನಂತರ ಆ ಮಹೋತ್ಸವದ ಬಗ್ಗೆ ಹೇಳುವೆ. ಮಾನವನು ಈ ವಿಶ್ವದ ಜೀವರಾಶಿಗಳಿಗೆಲ್ಲ ಉತ್ತಮೋತ್ತಮನು. ಅವನು ಶಬ್ದಬ್ರಹ್ಮನ ಕೃಪಾಸಾಗರದಲ್ಲಿರುವ ಮುತ್ತು ರತ್ನಗಳನ್ನೆಲ್ಲ ಅನಾದಿ ಕಾಲದಿಂದಲೂ ಆರಿಸಿ ತರುತ್ತಲೇ ಇದ್ದಾನೆ, ಮುಂದೆಯೂ ಆರಿಸಿ ತರುತ್ತಾನೆ. ಆದ್ದರಿಂದಲೇ ಅವನು ನಾನಾ ಭಾಷೆಗಳಲ್ಲಿ ಮಾತನಾಡಬಲ್ಲನು, ನಾನಾ ಭಾವಗಳನ್ನು ವಿಚಾರಗಳನ್ನು ಅಭಿವ್ಯಕ್ತಪಡಿಸಬಲ್ಲನು. ತನ್ನ ಆಕೃತಿ ಅಳಿದರೂ ಕೃತಿಯು ಮಾತ್ರ ಶಾಶ್ವತವಾಗಿ ಉಳಿಯುವಂತೆ ಸೃಜನಾತ್ಮಕ ರಚನಾತ್ಮಕ ಕಾರ್ಯಗಳನ್ನೆಸಗಿ ಸೂರ್ಯ ಚಂದ್ರರಿರುವ ತನಕ ಕೀರ್ತಿವಂತನಾಗಿರಬಲ್ಲನು. ಆದರೆ ಅವನಾರೆಂದು ಜಗತ್ತಿಗೆ ತಿಳಿಯುವ ಬಗ್ಗೆ ಹೇಗೆ? ಜಗತ್ತಿನ ಜನ ಅವನನ್ನು ಏನೆಂದು ಸಂಬೋಧಿಸಿ ಸಂಪರ್ಕಿಸಬೇಕು? ಜಗತ್ತಿನ ಕರೆಗಂಟೆಗೆ ವ್ಯಕ್ತಿಯನ್ನು ಕಟ್ಟಿಹಾಕುವ ಸೂತ್ರ ಅವನ ಅಭಿವಾದನ ನಾಮ. ನಾಮಕರಣದ ಮಹೋತ್ಸವವೆಂಬ ಟಂಕಶಾಲೆಯಲ್ಲಿ ಅವನ ತಂದೆ ತಾಯಿ ಗುರು ಹಿರಿಯರು ಆ ವ್ಯಕ್ತಿಯ ಮೇಲೊತ್ತಿದ ಮುದ್ರೆಯೇ ಅವನ ನಾಮ. ಇನ್ನು ಮುಂದೆ ಅವನು ಆ ಹೆಸರನ್ನೇ ತಾನೆಂದುಕೊಳ್ಳುತ್ತಾನೆ. ತನ್ನ ರೂಪದಲ್ಲಿ ಇನ್ನು ಮುಂದೆ ಆ ನಾಮವು ಅರ್ಧಾಂಗವಾಗಿ ಬಿಡುತ್ತದೆ. ಆ ದಿನದಿಂದ ಅವನು ತನ್ನ ನಾಮರೂಪಗಳಿಂದ ಲೋಕಕ್ಕೆ ಪರಿಚಿತನಾಗುತ್ತಾನೆ. ಆ ದಿನದಿಂದ ಅವನು ನಾಮಿಯಾಗಿ ನಾಮಕ್ಕೆ ಅಧೀನನಾಗಿ ವರ್ತಿಸಲು ಆರಂಭಿಸುತ್ತಾನೆ. ಇಂತಹ ನಾಮಕರಣ ಸಂಸ್ಕಾರವನ್ನು ಯಾರೂ ಮಾಡದೇ ಹೋದರೆ ಅವನಿಗೆ ಜಗತ್ತು ಅನಾಮಧೇಯನೆಂದೇ ನಾಮಕರಣ ಮಾಡಿಬಿಡುವುದು ಅಲ್ಲವೇ ಎಂದು ಮುಗುಳ್ನಗೆಯಿಂದ ನುಡಿದು ಮುಂದುವರಿಸಿದರು. ಇದು ಆಮೇಲೆ ಹೇಳಿಯಾ ಸರ್? ಆಮೇಲೆ ಓದಲಿಯಾ? ನಾಮಿಯು ತನ್ನ ಕೃತಿಯನ್ನು ತನ್ನ ನಾಮದ ವಿಮಾನದಲ್ಲಿರಿಸಿ ಜಗತ್ತಿಗೆ ನೀಡುತ್ತಾನೆ. ಅದು ತನ್ನ ಸೌಂದರ್ಯ ಶಕ್ತಿಯಿಂದ ಗರಿಗೆದರಿ ಜಗತ್ತಿನಲ್ಲಿ ಹಾರುತ್ತದೆ. ದೈವೇಚ್ಛೆಯಿಂದ ತನ್ನ ಸತ್ಯಶಕ್ತಿಯಿಂದ ಕಾಲಸಾಗರವನ್ನು ದಾಟುತ್ತದೆ. ತನ್ನ ಸತ್ವಶಕ್ತಿಯಿಂದ ದೇಶ ನಿಮಿತ್ತಗಳ ದುರ್ಗಳನ್ನೇರಿ ಶತಮಾನಗಳ ಪ್ರಬುದ್ಧ ಜೀವಿಗಳ ಎದೆಯ ನಿಲ್ದಾಣಗಳಲ್ಲಿ ನಿಂತು ಪರೀಕ್ಷೆಗೊಳಪಡುತ್ತದೆ. ತನ್ನ ಶಿವಶಕ್ತಿಯಿಂದ ಮಾತ್ರ ಅದು ಉಳಿಯುತ್ತದೆ, ಬೆಳಗುತ್ತದೆ. ನಾಮಿಯ ರೂಪವು ಯಮಪಾಶಕ್ಕೆ ಸಿಕ್ಕಿದರೂ ನಾಮವು ಮಾತ್ರ ಆ ಪಾಶಕ್ಕೆ ಸಿಲುಕದೆ ಆ ನಾಮಿಗೆ ಚಿರಂಜೀವತ್ವವನ್ನು ಪ್ರಸಾದಿಸುವ ಕೃತಿದೂತನಾಗಿ ವರ್ತಿಸುತ್ತದೆ. ಇಂತಹ ನಾಮವನ್ನು ಹೊಂದಿದರೆ ಮಾನವನು ಲೌಕಿಕ ಜೀವನದಲ್ಲಿ ಪೂರ್ಣನಾಗುವನಲ್ಲವೇ? ಮಣಿಗುಪ್ತಾದಿಗಳು ಹೇಳಿ ಸರ್. ವಿಷಯಗಳೆಲ್ಲ ಬಂದಿದೆ ನೋಡಿ. ಅದೇ ತುಂಬ ಖುಷಿ ಆಗುತ್ತೆ. ನಾಮಕರಣ ಅನ್ನೋದು ಸಾಮಾನ್ಯ ಶಾಸ್ತ್ರೀಯ ವಿಧಿ ಅಲ್ಲ. ಅದನ್ನ ನಾವು ಎಷ್ಟು ಆಳವಾಗಿ ಗ್ರಹಿಸಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಗ್ರಹ ಗತಿ ಮತ್ತು ಈ ಕಾಲ ದೇಶಗಳೆರಡನ್ನು ಇಟ್ಕೊಂಡು ಅದನ್ನ ಅವರು ನಾಮಕರಣ ಅಂತ ಮಾಡ್ತಾರೆ. ಅದೇ ಇದು ಒಂದು ಕಾರಣ ಅಂತ ಹೇಳಿದಾಗಲೇ ಅನಿಸಿತ್ತು. ಏನು ಅದು ಅಂತಃಕರಣ ಅಂತೀವಲ್ಲ, ಹಂಗೆ ನಾಮಕರಣ.
ಈ ಟೋಲ್ಗಳಲ್ಲಿ ಕೆಲವು ಕಾರ್ನವರು ಡ್ರೈವರ್ಗಳು ಯಾರೋ ಒಬ್ರು ಹೆಸರು ಹೇಳಿದ್ರೆ ಅವನು ಟೋಲ್ ಇಸ್ಕೊಳ್ಳಲ್ಲ, ಹೋಗ್ಬಿಡಿ ಅಂತ ಕಳಿಸ್ಬಿಡ್ತಾನೆ. ಬರೀ ಹೆಸರಷ್ಟೇ, ಅವ್ರಿಗೆ ವ್ಯಕ್ತಿ ಏನಿರಲ್ಲ ಅಲ್ಲಿ. ಹ್ಮ್ ಈಗ ನಾನು ನಿಮ್ ರೈಸ್ ಮಿಲ್ಗೆ ಹೋಗ್ಬಿಟ್ಟು ನಿಮ್ ಹೆಸರು ಹೇಳಿದ್ರೆ ನನ್ನ ಗೇಟ್ ಕೀಪರ್ ತಡಿತಾನ, ಹೋಗ್ರಿ ಅಂತಾನೆ. ಹಂಗೆ ಜೊತೆಗೆ ಅವನು ಒಂದು ಆಧಾರ್ ಕಾರ್ಡು ಅಂತನೋ ಇಲ್ಲ ಏನೋ ಮಾಡಿಸ್ಕೊತಾರಲ್ಲ, ಅದನ್ನು ತೋರಿಸಿ ಇದು ಮಾಡಿದ್ರೆ ಅವನು ಅವ್ರನ್ನವನೇ ಅಂತ ಗೊತ್ತಾಗತ್ತಲ್ಲ. ಅಲ್ಲ, ಈ ಆಧಾರ್ ಕಾರ್ಡು ಬೇಡ, ಏನೋ ಬೇಡ, ಹೆಸರೇ ಸಾಕು. ಹ್ಮ್ ಕೆಲವು ಕಡೆಗೆ ಮನುಷ್ಯನ ಆಧಾರ್ ಕಾರ್ಡ್ ಏನು ತೋರಿಸ್ಬೇಕಾಗಿಲ್ಲ. ಅಲ್ಲ, ಇವಾಗಿನ ಒಂದು ಸಂದರ್ಭದಲ್ಲಿ ಅದನ್ನು ತೋರಿಸ್ಬೇಕು ಅಂತ ಮೊದಲು ಇರಲಿಲ್ಲ ಅವೆಲ್ಲ, ಇವಾಗ ಆಗ್ತಾ ಇದೆ ಅಲ್ಲ, ಏನು ಎಲ್ಲಾ ಕಡೆ ಏನ್ ಕೇಳಲ್ಲ. ಈಗ ಯಾವ್ದಾದ್ರು ಮನೆ ಒಳಗ್ ಬಂದಾಗ ಬನ್ನಿ ಕೂತ್ಕೊಳ್ಳಿ ಯಾರು ಬೇಕು ಅಂತ ಇಂಥವ್ರ ಹೆಸರು ಅಂತ ಅಂದಾಗ ಅವ್ರು ಇರ್ಲಿ ಇಲ್ದೇ ಅಲ್ಲಿ ಆತಿಥ್ಯ ಸಿಗುತ್ತಾ ಮನೆ ಒಳಗಡೆಗೆ? ಸಿಗುತ್ತೆ ಸಿಗುತ್ತೆ. ವ್ಯಕ್ತಿ ಇರಲ್ಲ. ಅವ್ರ ಹೆಸರು ಹೇಳ್ಕೊಂಡ್ ಬಂದ್ರೆ ನಾನು ಇವ್ರನ್ನ ನೋಡಕ್ ಬಂದಿದ್ದೀನಿ ಅಂದ್ರೆ ಅವ್ರು ಎಲ್ಲೋ ಹೋಗಿರ್ತಾರೆ. ಅವಾಗ ನೀವು ಆಚೆ ಹೋಗಿರಿ ಅಂತೀರಾ? ಇಲ್ವಲ್ಲ, ಬನ್ನಿ ಬನ್ನಿ ಕೂತ್ಕೊಳ್ಳಿ, ನೋಡಕ್ ಬಂದಿದ್ದೀರಿ, ಅವರೇ ಇಲ್ಲ ಎಲ್ಲೋ ಹೋಗಿದ್ದಾರೆ, ಏನ್ ಸಮಾಚಾರ, ಏನ್ ವಿಷಯ, ಏನ್ ಬಂದಿತ್ತು ಅಂತ ಎಲ್ಲ ಕೇಳ್ತೀರಿ. ಕಾಫಿ ಟೀ ಇನ್ನೊಂದು ಮತ್ತೊಂದು ಕೇಳ್ತೀರಿ. ಅದೆಲ್ಲ ನಡೆಯೋದು. ವ್ಯಕ್ತಿ ಇರ್ಲೇಬೇಕಂತ ಏನಿಲ್ವಲ್ಲ. ಹೌದು, ಹಂಗೆ ಆ ಹೆಸರೇ ಒಂದು ಶಕ್ತಿ ಆಗ್ಬಿಡುತ್ತೆ. ಅದನ್ನ ಇಲ್ಲಿ ಹೇಳಿದಾರೆ ನೋಡಿ, ಚೆನ್ನಾಗಿ ಹೇಳಿದ್ದಾರೆ, ಬಹಳ ಚೆನ್ನಾಗಿ ಹೇಳಿದ್ದಾರೆ. ಇದು ಬಹಳ ಆಳವಾಗಿ ಶ್ರದ್ಧೆಯಿಂದ ಓದ್ಕೊಂಡಾಗ ಇವೆಲ್ಲ ನಮ್ಗೆ ಹೊಳಿತವೆ. ಹೌದು ಸರ್. ಅದನ್ನ ಇನ್ನೊಂದ್ಸಲ ಓದಿ ಸರ್ ನೀವು, ಯಾವುದು ಸಮಂಜಸ ಅಂತ ನಿಮ್ಗೆ ಅನಿಸ್ತೋ ಅದು. ಇಲ್ಲಿ ನಾಮಕರಣದ ಬಗೆಗೆ ಹೇಳ್ತಾರೆ. ನಾನೇನು ಹೇಳಬೇಕು ಅಂತ ಹೊರಟಿದ್ದೆ ಅದನ್ನ ಅವ್ರು ಹೇಳಿದ್ರಲ್ಲಿ. ಅದೇ ನಾನು ಹೇಳಿದ್ದೆ ನಿಮಗೆ. ಅಲೌಕಿಕ ಯುಗಳ ತಾರೆಗಳು ಜನಿಸಿದ 11ನೇ ದಿನದಂದು ನಾಮಕರಣ ಮಹೋತ್ಸವ. ಅಂದ್ರೆ ಅಲೌಕಿಕ ಯುಗಳ ತಾರೆಗಳು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಮಕ್ಕಳು ರೂಪದಲ್ಲಿ ಅರಮನೆ ಒಳಗಡೆ ಇರೋ ಶಿಶುಗಳು ಶಿಶು ರೂಪದಲ್ಲಿರುವಂತವು ತಾರೆಗಳು ಅಂತ ಅಂದ್ರೆ ಬೆಳಕಿನ ಆ ಒಂದು ಲೋಕದಿಂದ ಬಂದಂತವು ನಕ್ಷತ್ರಗಳು ಅಂತ ಹೇಳಿ. ಬೆಳಕು ಅನ್ನುವಂಥದ್ದು ನಾಶವಿಲ್ಲದಲ್ಲ, ಮತ್ತು ಬೆಳಕು ಅನ್ನುವಂಥದ್ದು ಬ್ರಹ್ಮ ಅಲ್ಲ. ಹಾಗಾಗಿ ಇಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಈ ತರದಲ್ಲಿ ಕೆಲವು ಶಬ್ದಗಳನ್ನ ಅವರು ತಂದಿದ್ದಾರೆ. ಆಮೇಲೆ ಅಲ್ಲಿ ವರ್ಣನೆಗಳಲ್ಲಿ ಕೂಡ ಅಲೌಕಿಕವಾದಂತ ವರ್ಣನೆಗಳನ್ನ ಅವರು ಹೇಳ್ತಾ ಇದ್ದಾರೆ. ಅದರಿಂದ ನನಗೆ ಇನ್ನೂ ಒಂದ್ಸರಿ ಆಳವಾಗಿ ಶ್ರದ್ಧೆಯಿಂದ ಓದ್ಕೋಬೇಕು ಅಂತ ಅನಿಸ್ತು. ಹೌದು ಸರ್. ಈಗ ಶುದ್ಧ ಶಬ್ದ ಬ್ರಹ್ಮನ ಒಳಗಡೆ ಸಾಗರದಲ್ಲಿರ್ತಕ್ಕಂಥ ಮುತ್ತು ರತ್ನಗಳು ಅನಾದಿ ಕಾಲದಿಂದ ಆರಿಸಿ ತರುತ್ತಲೇ ಇದ್ದಾನೆ ಅಂತ ಹೇಳ್ತಾರೆ. ಹೌದು. ಇದನ್ನ ನೀವು ಮುಂದೆ ಓದ್ಕೊಂಡು ಹೋದ್ರೆ ಏನು ಅರ್ಥ ಆಗಲ್ಲ. ಹೌದು. ಈಗ ಮಾನವ ಶರೀರಗಳಲ್ಲಿ ಈಗ ಉದಾಹರಣೆಗೆ ರಾಮ ಬಂದ, ಅದಾದ್ಮೇಲೆ ಕೃಷ್ಣ ಬಂದ ಅಲ್ವಾ? ಹೌದು. ಅದಾದ್ಮೇಲೆ ಬುದ್ಧ ಬಂದ, ಆಮೇಲೆ ಶಂಕರ ಬಂದ್ರು. ಸೊ ಹೀಗೆ ನಾವು ಬರುವಂತ ಈ ಮಾನವ ರೂಪಗಳಲ್ಲಿ ಏನ್ ನೋಡ್ತಾ ಇದೀವಿ? ಶ್ರೀಮನ್ ಮಹಾವಿಷ್ಣುವಿನ ಒಂದು ಲೀಲೆಯನ್ನೇ ನೋಡ್ತಾ ಇದೀವಲ್ಲ, ಅವತಾರದ ಅಂಶ ಅಂತ ಉದಾಹರಣೆಗೆ ಹೇಳಿದ್ ನಾನು. ಸೊ ಹೀಗೆ ಜನ್ಮ ಜನ್ಮಾಂತರಗಳು ಜೀವಕ್ಕೆ ಶರೀರಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಹೀಗೆ ಭೂಲೋಕದೊಳಗಡೆ ಎಷ್ಟು ಜನ ಮಹಾತ್ಮರು ಹುಟ್ಟಿದ್ದಾರೆ. ಹೌದು. ಇವಾಗ ಪ್ರೆಸೆಂಟ್ ಹೇಳ್ಬೇಕಾದ್ರೆ ಸರ್, ಮೋದಿ ಅವರು ಒಳ್ಳೆ ಇದು ಏನು ಸುಮ್ಮನೆ ಹುಡುಗಾಟ ಅಲ್ಲ ಅಂತ ಒಂದು ಜೀವಂತವಾಗಿರುವಂತವ್ರು ಅಂತವ್ರು ತುಂಬಾ ಜನ ಇದ್ದಾರೆ. ಮೋದಿ ತರದವ್ರು ತುಂಬಾ ಜನ ಇದ್ದಾರೆ. ಹೌದು. ಸುಮ್ಮನೆ ಒಂದು ಕಾಣ ಹೆಸರು ನೀವು ಹೇಳಿದ್ರಿ ಅಷ್ಟೇನೆ. ಕಾಣದೇ ಇರುವಂತವ್ರು ಅಗಾಧವಾದ ಶಕ್ತಿಯನ್ನ ಸಂಪಾದನೆ ಮಾಡ್ಕೊಂಡು ತಪಸ್ಸಿನಿಂದ ಎಲ್ಲೂ ಯಾರ ಕಣ್ಣಿಗೂ ಬೀಳ್ದಂಗೆ ಲೋಕದ ಸಂಗ್ರಹ ಕಾರ್ಯದಲ್ಲಿ ತೊಡಗಿರುವಂತವ್ರು 100 ಜನ ಇದ್ದಾರೆ. ಹೌದೌದು, ಇದ್ದಾರೆ. ಕನ್ಯಾಕುಮಾರಿ ಸ್ವಾಮಿಗಳು ಎಷ್ಟು ಜನಕ್ಕೆ ಗೊತ್ತು? ಗೊತ್ತೇ ಇಲ್ಲ. ಹಂಗೆ ಎಷ್ಟೋ ಜನಕ್ಕೆ ಗೊತ್ತು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆದ್ರೆ ಆ ತರದಲ್ಲಿ ದೇಶಗಳಲ್ಲಿ, ಕೋಶಗಳಲ್ಲಿ, ಕಾಲದೇಶಗಳಲ್ಲಿ, ನಾಮರೂಪಗಳಲ್ಲಿ ಮಹಾತ್ಮರು ಇದ್ದಾರೆ. ಅವರ ಇರುವಿಕೆಯಿಂದಲೇ ಇದು ಜಗತ್ತು ನಡೀತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಅಲ್ವಾ? ಹೌದೌದು, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ನೋಡ್ರಿ ಅವರು. ಮಾನವನು ವಿಶ್ವದ ಜೀವರಾಶಿಗಳಲ್ಲಿ ಉತ್ತಮೋತ್ತಮ.
ಅವನು ಶಬ್ದ ಬ್ರಹ್ಮನ ಕೃಪಾಸಾಗರದಲ್ಲಿರುವ ಮುತ್ತು ರತ್ನಗಳನ್ನೆಲ್ಲ ಆರಿಸಿ ತರುತ್ತಲೇ ಇದ್ದಾನೆ. ಶಬ್ದ ಬ್ರಹ್ಮನ ಕೃಪಾಸಾಗರದಲ್ಲಿರುವ ಮುತ್ತು ರತ್ನಗಳಂದ್ರೆ ಶ್ರೇಷ್ಠ ಗ್ರಂಥಗಳು ಅಂತ. ಭಗವದ್ಗೀತೆ ಇರ್ಬೋದು, ವೇದಗಳಿರ್ಬೋದು, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಹೀಗೆ ಗ್ರಂಥರಾಶಿಗಳನ್ನ ಶಬ್ದದೊಳಗಡೆಗೆ ಅವನು ತಗೊಂಬಂದು ಅದನ್ನ ಶಾಶ್ವತವಾಗಿ ಅಕ್ಷರಗಳಲ್ಲಿ ಮೂಡಿಸ್ತಾ ಇದ್ದಾನಲ್ಲ ಮಾನವ. ನೋಡಿ ಆ ತರದಲ್ಲಿ ತಗೋಬೇಕದು. ಈಗ ಹೋಮರು, ವರ್ಜಿಲ್ಲು, ಡಾಂಟೆ, ಮಿಲ್ಟನ್, ವ್ಯಾಸ, ಭಾಸ, ಭವಭೂತಿ, ಕಾಳಿದಾಸ ಇವರೆಲ್ಲ ಕಾಲಾಂತರದಲ್ಲಿ ಬಂದು ಕಾವ್ಯ ರಚನೆಗಳನ್ನು ಮಾಡೋಗಿದ್ದಾರೆ. ಅವ್ರು ಹೋಗಿದ್ದಾರೆ, ಆದ್ರೆ ಆ ಗ್ರಂಥಗಳು ಹೋಗಿಲ್ವಲ್ಲ. ಗ್ರಂಥಗಳಿದೆ. ರಾಜೇಶ್ವರಿ ಅವರಿಲ್ಲ, ಈಗ ಅವ್ರ ಗ್ರಂಥ ಇಟ್ಟೋಗಿದಾರಲ್ಲ. ಹೌದು, ಅದೇ ಅವರು ಕೃತಿ, ಅವ್ರ ಆಕೃತಿ ಹೋದ್ರು ಕೃತಿ ಇರುತ್ತೆ ಅಂತ ಅದನ್ನೇ ಇಲ್ಲಿ ಹೇಳ್ತಾರೆ ನೋಡಿ. ಅದನ್ನೇ ಆಕೃತಿ ಅಳಿದರೂ ಕೃತಿಯು ಶಾಶ್ವತ. ಸೂರ್ಯ ಚಂದ್ರ ಇರುವ ತನಕ ಅದು ಸಹಾಯ ಮಾಡುತ್ತೆ ಮುಂದಿನ ಜನಾಂಗಕ್ಕೆ. ಹೌದು. ಸೊ ಹೀಗೆ ಒಂದೊಂದು ಸಾಲನ್ನ ಓದಿ ನಾವು ನಿಂತು ನೋಡಿ ಮುಂದೆ ಹೋಗ್ತಾ ಇದ್ರೆ ಅದರಲ್ಲಿ ಬೇರೆ ಬೇರೆ ಆಯಾಮಗಳು ನಮಗೆ ಅರ್ಥಗಳು ಕಾಣಿಸ್ಕೊತಾ ಹೋಗ್ತಾನೆ. ಹೌದು. ಜಗತ್ ತನ್ನ ನಾಮರೂಪಗಳಿಂದ ಲೋಕಕ್ಕೆ ಮನುಷ್ಯ ಪರಿಚಯ ಆಗ್ತಾನೆ. ಯಾರು ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ ಸರ್. ಅಲ್ಲಿ ಹೇಳ್ತಾರೆ ನೋಡಿ, ನಾಮಿಯಾಗಿ ನಾಮಕ್ಕೆ ಅಧೀನನಾಗಿ ಮನುಷ್ಯ ವರ್ತಿಸ್ತಾನೆ. ಅಲ್ಲಿಂದ ಆಚೆಗೆ ತನ್ನ ರೂಪದಲ್ಲಿ ಆ ನಾಮವು ಅರ್ಧಾಂಗವಾಗಿ ಬಿಡುತ್ತದೆ. ಇದು ಆ ರೂಪ ಅದನ್ನು ವಿವರಿಸಿ ಸರ್. ರೂಪ ಇಲ್ಲದೆ ಇದ್ರೆ ಹೆಸರು ಇರ್ತಿದ್ರೆ 50% ಅವನು ಇರ್ತಾನೆ, ಶರೀರ ಇರಲ್ಲ ಅಷ್ಟೇನೆ. ಅವನು ಇರ್ತಾನೆ, ಹೆಸರಿನಲ್ಲಿ ಇರ್ತಾನೆ. ಅವನು ಹೆಸರು ಇರುತ್ತೆ, ಆತನ ಕೆಲಸ ಇರುತ್ತೆ, ಆತನ ಹೆಸರಿನಲ್ಲೇ ಇರುತ್ತಲ್ಲ. ಅದು ಮನುಷ್ಯ ರೂಪ ಇರಲ್ಲ ಅಷ್ಟೇನೆ. ಮನುಷ್ಯ ರೂಪ ಇರಲ್ಲ ಅಷ್ಟೇ, ಹೆಸರು ಇರುತ್ತೆ. ಆದ್ರೆ ಆತನ ಹೆಸರು ಶಾಶ್ವತವಾಗಿ. ರಾಜೇಶ್ವರಿಯನ್ನವ್ರು ಈಗ ನಿಮ್ಮೊಳಗಡೆ ಶಾಶ್ವತವಾಗಿದಾರಲ್ಲ, ದೇಹ ಇಲ್ಲ. ಆದ್ರೆ ಪುಸ್ತಕದ ಮೂಲಕ ಅವ್ರು ನಿಮ್ ಜೊತೆಗೆ ಇರ್ಲೇಬೇಕಲ್ಲ. ಈಗ ಪೂರ್ತಿ 50% ಏನೋ ಮನಸ್ಸಿನಲ್ಲಿ ಅವ್ರು ನೋಡಿದ್ದಾರೆ. 100% ಹಾಗೆ 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 ಇದು ಆ ತರದಲ್ಲಿ ನಾವು ನೋಡ್ಬೇಕು. ಆಗ್ಲಪ್ಪ, ನನ್ಗೆ ಸ್ವಲ್ಪ ಬೇಗ ಹೋಗ್ತೀನಿ ಆಚೆ ಕಡೆಗೆ. ಇನ್ನೊಂದು 2 ನಿಮಿಷ. ನಾನು ಕಾರು ಡ್ರೈವ್ ಮಾಡ್ತಾ ಇದ್ದೆ, ಹಾಗಾಗಿ ಮಾತಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸರಿ ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ವೀಕು ಸರ್, ಬುಧವಾರ. ಗುರುವಾರ ಬೇಡ ಅಂತ, ಗುರುವಾರ ಗುರುವಾರದ ಬದಲು ಬುಧವಾರ 4 ಗಂಟೆಗೇನೆ. ಥ್ಯಾಂಕ್ ಯು ಸರ್. ಏನು ಅನ್ನಿಸ್ತು ಅಕ್ಕ ಅವರೇ? ಚೆನ್ನಾಗಿ ಹೇಳ್ತಾರಕ್ಕ. ಚೆನ್ನಾಗಿ ಹೇಳ್ತಾರಪ್ಪ. ನಾನೇನ್ ಕೇಳಿಲ್ಲಕ್ಕ, ವಾಸ್ವಿದು ಕೇಳೇ ಇಲ್ಲ. ಮೂಲಿ ವಾಸ್ವಿದು ಇದೆ, ಅಗ್ನಿ ಪ್ರವೇಶ ಮೈನ್ ಇದ್ ಮಾಡ್ ಕೇಳಿದ್ದೆ ಅಷ್ಟೇ. ಈ ತರ ಅಕ್ಕಂದು ನಾನು ಕೇಳೇ ಇರ್ಲಿಲ್ಲಕ್ಕ ಫುಲ್. ನಂಗೆ ಅದಕ್ಕೆ ಅಕ್ಕಂದು ಕೇಳ್ಬೇಕು ಅಂತಾನೆ ನಾನು ಅರ್ಧ ವಾಸ್ವಿದು ಅಕ್ಕ ಬರ್ದಿದ್ದು 2 ಇದಾಗುತ್ತಲ್ಲ ಅಂತ ನಂಗೆ ತುಂಬಾ ಇಂಟ್ರೆಸ್ಟ್ ಆಗ್ತದೆ. ಯಾಕೆಂದರೆ ನಾಮಿ ಇದು ಹೇಳ್ತಾನೆ, ರಾಜೇಶ್ವರಿ ಅವರು ಹೇಳ್ತಾ ಇದ್ರು. ಅದನ್ನೇ ತುಂಬ ಚೆನ್ನಾಗಿ ಇಲ್ಲಿ ಬರೆದಿದ್ದಾರೆ ಅವರು. ನಾಮ ಅಂದರೆ ಆಕೃತಿ ಇಲ್ಲದೆ ಇದ್ರೂ ಕೃತಿಯಿಂದ ಅವನು ಉಳಿತಾನೆ ಅಂತ. ಜಗತ್ತಿನಲ್ಲಿ ಅವನ ನಾಮನೂ ಇರುತ್ತೆ, ಅವನ ಕೃತಿಗಳ ಮುಖಾಂತರ ಜೀವಂತವಾಗಿರ್ತಾನೆ ಅಂತ. ಅದಕ್ಕೋಸ್ಕರ ನಮಗೆ ಇಲ್ಲಿ ಇನ್ನೂ ಡಿಸ್ಕಷನ್ ಮಾಡೋದಕ್ಕೆ ಯಾಕಪ್ಪ ಕರ್ಣ ಅಂತ ಬೇರೆ ಇದು ಬಂತಲ್ಲ, ನಮಗೆ ನಾಮಕರಣ ಅಂತ, ನಾಮ ಬೇರೆ ಕರ್ಣ ಬೇರೆ ಅಂತ ಅನ್ನಿಸ್ಲಿಲ್ಲ ನನಗೆ. ನಾಮಕರಣ ಅಂತ ಮಾಡ್ತೀವಿ ಸರಿ. ಹೆಸರಿಲ್ದೇ ಇದ್ರೆ ಏನು ಮಾಡ್ತಾರೆ ಅಂತಂದರೆ ಅನಾಮಧೇಯ ಅಂತಲೇ ಹೆಸರು ಕೊಟ್ಬಿಡ್ತಾರೆ ಅಂತ. ಅವನಿಗೆ ಹೆಸರೇ ಇಲ್ವಂತೆ, ಅನಾಮಧೇಯ ಅವನು ಅಂತ ಹೆಸರು. ಅದಕ್ಕೋಸ್ಕರನೇ
ಅದಕ್ಕೋಸ್ಕರ ಹುಟ್ಟಿದಾಗ ನಾಮಕರಣ ಮಾಡಬೇಕು. ಒಂದು ಅದು 11ನೇ ದಿವಸಕ್ಕೋ ಇಲ್ಲ 3 ತಿಂಗಳಲ್ಲೋ ಏನಾದರೂ ಒಂದು ಮೊದಲೇನು ಬೇಕಾರಿ ಅಚ್ಚಿ ಕಾಳ ಏನೋ ಒಂದು ಮನಸ್ಸಿಗೆ ಮುದವಾಗಿರುವಂಥದ್ದು ಕರಿತೀವಿ. ಆದರೆ ಒಂದು ಹೆಸರು ಇರಬೇಕಲ್ವಾ ಅನ್ನೋದು ಇರುತ್ತಲ್ವ. ನಾಮಕ್ಕೆ ಅಷ್ಟೊಂದು ಪವರ್ ಇದೆ ಅಂತಂದಾಗ ನಿಜಕ್ಕೂ ಒಂದು ಖುಷಿ ಆಗುತ್ತೆ. ಅರ್ಧ ಶರೀರನೇ ವ್ಯಾಪಿಸ್ಬಿಟ್ಟಿರುತ್ತೆ ಅಂತಲೂ ಬರೆದಿದ್ದಾರೆ ಅವರು. ಅದು ನನ್ನ ಹೆಸ್ರು ಹೇಳ್ತಾ ಇದ್ದಿತ್ತಾನೆ, ನನ್ನ ಮೇಲೆ ಚಾಡಿ ಹೇಳ್ತಾ ಇದ್ದೀರೋ, ನನ್ನ ಮೇಲೆ ಹೊಗಳ್ತಾ ಇದ್ರು ತೆಗಳ್ತಾ ಇದ್ರು ನನಗೇನು ಗೊತ್ತು ಅಂತ ನಾವು ಜಗಳಕ್ಕೆ ಹೋಗ್ತೀವಿ. ಹೌದಲ್ವಾ? ನಾಮ ಸಂಕೇತ ಏನು ಅನ್ನೋದು ಆ ನಾಮಕ್ಕೆ ಅಷ್ಟು ಅಂಟ್ಕೊಂಡಿರ್ತೀವಲ್ವ. ನಾಮಾತೀತ ಅಂತ ಗೊತ್ತಿದ್ರು ನಾಮಕ್ಕೆ ಅಂಟ್ಕೊಂಡು ಅಧೀನವಾಗಿರ್ತೀವಿ. ಈ ಶರೀರ ಬಿದ್ದೋಗ್ಬೋದು, ಈ ರೂಪ ಇಲ್ಲದೆ ಇರ್ಬೋದು, ಆದರೆ ನಾಮ ಅಂಥವ್ರು ಹೊಟ್ಟೋದ್ರು ಇಂಥವ್ರು ಹೊಟ್ಟೋದ್ರು. ಹೇಳಿ ನಾಗಲಕ್ಷ್ಮಿ ಅವರೇ. ಹೇಳಿ. ರಾಜೇಶ್ವರಿ ಅವ್ರ ಗ್ರಂಥ ತುಂಬಾ ಚೆನ್ನಾಗಿದೆ. ಅದಕ್ಕೆ ಸರಿಯಾಗಿ ನಮ್ಮ ಇವರು ನಂದೀಶ್ ಸರ್ ಅದಕ್ಕೆ ಮೆರುಗು ಕೊಡ್ತಾ ಇದ್ದಾರೆ. ಹಂಗೆ ಅದಕ್ಕೆ ಇಂಟ್ರೆಸ್ಟ್ ಇನ್ನಷ್ಟು ಡಬಲ್ ಇಂಟ್ರೆಸ್ಟ್ ಬರೋ ತರ ಮಾಡ್ತಿದ್ದಾರೆ ಅವರು. ರಸ ಹೀರ್ತಾ ಇದ್ದಾರೆ ಅದರಲ್ಲಿ. ಅದು ಎಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಅದು ಬಿಟ್ಟಿಲ್ಲ, ಅದು ಸುಲಭವಾಗಿ ರಸ ತೆಗೆದು ರಸನ ಒಂದು ಲೋಟದಲ್ಲಿ ಹಾಕಿ ಕುಡಿಯೋಕೆ ಕೊಟ್ಟಿದ್ದಾರೆ ರಾಜೇಶ್ವರಿ ಅವರು. ನನ್ನನ್ನು ಮೊದಲು ಅಂತ ಇದ್ರು ಅವರು, ನೀನು ಬರೀ ರಸನೇ ತೊಗೊಂಬಿಟ್ರೆ ಹೆಂಗೆ ಅಂತ ಹಾಸ್ಯ ಮಾಡ್ತಾಯಿದ್ರು. ಓಹೋ, ನಾನು ರಸ ಕೇಳ್ತೀನಿ ಅಂದರೆ ಆ ಹಣ್ಣು ಈ ಹಣ್ಣು ಅದು ಸುಲಿಯೋದು ಯಾಕೆ, ಎಲ್ಲನೂ ರಸ ತೆಗೆದುಬಿಟ್ರೆ ಆಯಿತು ಅಂತ ನಾನು ಜೋಕ್ ಮಾಡ್ತಾಯಿದ್ದೆ. ಅನ್ನೋರು, ನೀನು ಯಾವಾಗಲೂ ಮನೇಲೇ ಇರ್ತೀಯ, ನಿಮ್ಮ ಅಕ್ಕ ಹೊರಗಡೆ ಹೋಗ್ತಾ ಇರ್ತಾರೆ, ನೀನು ಯಾಕೆ ಬರಲ್ಲ ಅಂತ ಹೇಳ್ಬಿಟ್ಟು ಅವರೇ ಕರೆದುಕೊಂಡು ಹೋಗೋರು. ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗೋದಕ್ಕೂ ಅವರು ಒಂದು ಇದು ಖುಷಿಯಾಗುತ್ತೆ. ಏನಿಲ್ಲ ಅಂತಲೇ ಹೇಳ್ಬಿಟ್ಟು ಕೂತ್ಕೋ ಅನ್ನೋರು. ನಿಂತ್ಕೋ, ನಿಂತ್ಕೊಂಡ್ಮೇಲೆ ನಂಗೆ ಏನಕ್ಕೆ ಬರೋಲ್ಲ ಅಂತ ಹೇಳಿಬಿಟ್ಟು ಕೂತ್ಕೋ. ಸಂಬೋಧನೆ ಮಾಡಿಬಿಡು, ನನಗೇನು ಬರೋಲ್ಲ ಅಂತ ಹೇಳಿ ಕೂತ್ಕೊಂಡು. ನಮ್ಗೆ ಹಂಗಾಗುತ್ತಾ, ತಿರ್ಗಾ ಇನ್ನೊಂದು 4 ಸೆಂಟೆನ್ಸ್ ಹೇಳ್ತಾ ಇದ್ವಿ. ಏನಕ್ಕ, ನಿನಗೇನು ಅನಿಸುತ್ತೆ? ಇಲ್ಲ, ಅಕ್ಕ ರಾಜೇಶ್ವರ ಅಕ್ಕ ಹಂಗೆ ಹೇಳ್ತಾ ಇದ್ವಿ. ಬರ ಕೂತ್ಕೊಳ್ಳಿ, ಹೇಳೆ ಎಷ್ಟು ಚೆನ್ನಾಗಿ ಇದು ಮಾಡಿಬಿಡು ಅವ್ರು ಗೊತ್ತಾದ್ರು. ಯಪ್ಪ, ನೀನು ನೋಡಿದ್ಯಾ? ನೋಡಿ ಚೆನ್ನಾಗಿ ಜೊತೆಯಲ್ಲಿ ಇದೀನಕ್ಕ ಒಂದ್ 10 ವರ್ಷ. ಓಹೋ, ಇವತ್ತು ಜ್ಯೋತಿ ಇಲ್ವಾಕಲ್ಲ? ಜ್ಯೋತಿ ಇಲ್ಲ, ಜ್ಯೋತಿ ಬರಲ್ಲ ಅಂತ ಹಾಕಿದ್ರು ಅವರು ಏನೋ ಒಂದು ಮಕ್ಳಿಗೆ ರಜಾ ಇದೆ ಅಂತ ಔಟಿಂಗ್ ಹೋಗಿದ್ದೀನಿ ಅಂತ ಏನೋ ಹೇಳ್ತಾ ಇದ್ರು. ಹೌದಾ? ಅವರು ಇದರಲ್ಲಿ ಹಾಕಿದ್ರು, ನಂದು ಮೆಸೇಜ್ ಬಂತು, ಸರಿ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೇನು ಫೋನ್ ಮಾಡೋಕ್ಕೆ ಹೋಗಲಿಲ್ಲ. ನಾಮಕ್ಕೆ ಅಷ್ಟು ಮಹತ್ವ ಇದೆ ಅನ್ನೋದು ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಇವರು ವಿವರಣೆ ಹೇಳಿದ್ರು, ತುಂಬ ಖುಷಿ ಆಯಿತು ನನಗಂತೂ. ನಿನಗೇನು ಅನ್ನಿಸ್ತು? ನಾನು ಸ್ವಲ್ಪ ಬರೋ ಅಷ್ಟೊತ್ತಿಗೆ 4:15 ಆಗ್ಬಿಟ್ಟಿತ್ತು. ಅದು ಯಾರು ಕಾರ್ಪೆಂಟ್ರಿ ಇವಾಗ್ಲೇ ಬಂದ್ರು, ಅವ್ರ ಹತ್ರ ಹೇಳ್ಬೇಕಾಗಿತ್ತು ಎಲ್ಲ. ಹಾಗೆ ಆ ಟೈಮ್ಗೆ ಕರೆಕ್ಟ್ ಆಗಿ ಬಂದ್ರೆ ಏನ್ ಮಾಡಕ್ಕಾಗಲ್ಲ. ಸರಿ ಸರಿ, ಮುಕ್ತಾಯ ಮಂತ್ರ ಇದನ್ನ ಹೇಳ್ಬಿಡೋಣವಾ? ಹೇಳ್ಬಿಡು ಅಷ್ಟೇ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ವಾಸವಿ ದೇವಿ
ಪಾದಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಿದ್ದೇನೆ. ಜೈ ವಾಸವಿ. ನೆಕ್ಸ್ಟ್ ವೀಕ್ ವೆಡ್ನೆಸ್ಡೇನಾ? ಹಾಂ, ವೆಡ್ನೆಸ್ಡೇ.